ಸ್ನೇಹಿತರೆ, ಇದು DS ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ. ಸಾವಿನ ಮನೆಯಾದ ಸೆರೆಮನೆ. ಗಾಂಧಿ ಮತ್ತು ಇತರ ನಾಯಕರ ಬಂಧನ ಹಬ್ಬುತ್ತಿದ್ದಂತೆ ಬಾಂಬೆ ನಗರ ಅಶಾಂತವಾಯಿತು. ಜನಜೀವನ ಅಸ್ತವ್ಯಸ್ತ ಮಾಡುವ ಘಟನೆಗಳು ಶುರುವಾದವು. ಜನ, ವಿಶೇಷವಾಗಿ ಯುವ ಜನತೆ ಬೀದಿಗಿಳಿದು ಗುಂಪುಗಳು ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಲು ಶುರು ಮಾಡಿದವು. ಇನ್ನೊಂದು ಗಮನಿಸಬೇಕಾದ್ದೇನೆಂದ್ರೆ, ಈ ಗಾಂಧಿಯನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದು ಯಾರಿಗೂ ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ. ಆಗ ಕಸ್ತೂರ್ಬಾ ಮತ್ತೆ ಸುಶೀಲಾ ನಾಯರು ಹೊರಗಡೆ ಜನರನ್ನ ನೋಡ್ತಾ ಇರ್ತಾರೆ, ಕಿಟಕಿಯಲ್ಲಿ, ಟ್ರೈನ್ ನ ಕಿಟಕಿಯಲ್ಲಿ ಕೂತ್ಕೊಂಡು. ಜನ ಅವ್ರ ಪಾಡ್ಗವ್ರು ಇರ್ತಾರೆ. ಏನಿದು, ನಾವ್ ಇಷ್ಟೊಂದು ಇವ್ರು ಸ್ವತಂತ್ರಕ್ಕೆ ಒದ್ದಾಡ್ತಾ ಇದ್ದೀವಿ, ಅವ್ರ ಪಾಡ್ಗವ್ರು ಇದಾರಲ್ಲ ಅಂತ. ಅದು ಪ್ಯಾರಾ ಒಂದ್ಸರ್ ಓದ್ಬಿಡ್ತೀನಿ. ಅವರನ್ನು ಬಾಂಬೆ VT ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ನೋಡಿದರೆ ನೆಹರು, ಪಟೇಲ್, ಆಜಾದ್ ಮುಂತಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನೂ ಬಂಧಿಸಿ ಕರೆತರಲಾಗಿತ್ತು. ಇನ್ನೊಂದೆಡೆ ಅಶೋಕ್ ಮೆಹ್ತಾ, ಯೂಸುಫ್ ಮೆಹರೂಲಿ, NG ಗೋರೆ ಮುಂತಾದ ಯುವ ಸಮಾಜವಾದಿ ತಂಡವನ್ನೂ ಬಂಧಿಸಿ ಕೂರಿಸಲಾಗಿತ್ತು. ಅವರನ್ನೆಲ್ಲ ಪೂನಾ ಕಡೆಗೆ ಹೊರಟ ರೈಲು ಗಾಡಿಗೆ ಹತ್ತಿಸಲಾಯಿತು. ಪಟೇಲ್ ಗಾಂಧಿ ಕೂತಿದ್ದ ಡಬ್ಬಿಗೆ ಬಂದು ಮಾತನಾಡತೊಡಗಿದಾಗ ಅವರನ್ನು ಅವರ ಡಬ್ಬಿಗೆ ಮರಳಲು ಪೊಲೀಸರು ಸೂಚಿಸಿದರು. ಕಿಟಕಿ ಬಳಿ ಕೂತಿದ್ದ ಕಸ್ತೂರ್ಬಾ ರೈಲು ನಿಲ್ದಾಣದಲ್ಲಿ ನೆರೆದಿದ್ದ ಜನಜೀವನವನ್ನು ತದೇಕ ಚಿತ್ತದಿಂದ ಗಮನಿಸಿದರು. ಗಾಡಿಗಳು ಬರುತ್ತಿದ್ದವು, ಹೋಗುತ್ತಿದ್ದವು, ಜನ ಇಳಿದು ಹತ್ತುತ್ತಿದ್ದರು. ಕೂಲಿಗಳು ಪ್ರಯಾಣಿಕರೊಂದಿಗೆ ಕೂಲಿ ವಿಷಯದಲ್ಲಿ ವಾದ ಮಾಡುತ್ತಿದ್ದರು. ಪೊಲೀಸರು ಬೀಡಿ ಸಿಗರೆಟ್ ಸೇದುತ್ತಾ, ಪಾನ್ ಅಗಿಯುತ್ತಾ, ತಮ್ಮ ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ಳುತ್ತಾ ನಿಂತಿದ್ದರು. ಇಲ್ಲಿದ್ದ ಇಡೀ ಜನಸ್ತೋಮ ಪೊಲೀಸ್ ಕಾರ್ಯಾಚರಣೆಯ ಗಮನವೇ ಇಲ್ಲದೆ ತನ್ನ ಪಾಡಿಗೆ ತಾನು ಸರಬರನೆ ಓಡಾಡುತ್ತಾ ತಾವು ಬಂದ ಕೆಲಸಗಳಲ್ಲಿ ತೊಡಗಿದ್ದರು. ಕಸ್ತೂರ್ಬಾಗೆ ಏನನ್ನಿಸಿತೋ ಏನೋ, ಅವರು ಸುಶೀಲಾ ನಾಯರ್ಗೆ, ನೋಡೆ ಸುಶೀಲಾ, ಜಗತ್ತು ಹೇಗೆ ತನ್ನ ಪಾಡಿಗೆ ತಾನು ಯಾವ ತಕರಾರೂ ಇಲ್ಲದೆ ಸುಮ್ಮನೆ ನಡೆಯುತ್ತಿದೆ. ನಿಮ್ ಗಾಂಧಿ ಇವರಿಗೆ ಪೂರ್ಣ ಸ್ವರಾಜ್ಯ ಕೊಡಿಸಲು ಹೊರಟಿದ್ದಾರೆ ಎಂದು ಹಣೆ ಚಚ್ಚಿಕೊಂಡರು. ಮುಂದೆ ಹೆಂಡತಿಯರು ಇವಾಗ್ಲೂ ಹಾಗೆ ಇದ್ದಾರಲ್ಲ? ಇಲ್ಲ, ಅವರು ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಲಿಲ್ಲ. ನನ್ ಗಂಡ ಈಗ ನಮ್ ಗಾಂಧಿ ಎಂದಿದ್ರು ಅಂತಾರ, ನಮ್ಮ ಮನೆಯವರು ಒಂದಿದ್ರು ಅಂತಾರ. ಅವ್ರು ಹೇಳ್ತಾ ಇರೋದು ನಿಮ್ಮ ಗಾಂಧಿ ಅಲ್ವಾ? ಯಾವ ಹೆಂಡತಿ ತಾನೆ ತನ್ನ ಗಂಡನ್ನ ಸಮಾಜದ ಗಾಂಧಿ ಅಂತ ಕರೆಯುತ್ತೆ? ಸಮಾಜಕ್ಕೆ ಗಾಂಧಿ, ಅವಳಿಗೆ ಗಂಡ. ಹಂಗಾಗಿ ಅವ್ರಿಗೆ ಗಂಡ ಇದಕ್ ಕೊಡ್ತಾ ಇರೋದು, ತಮ್ಮ ಯಜಮಾನ್ರು ಇದಕ್ಕೋಸ್ಕರ ಸ್ವತಂತ್ರ ಹೋರಾಟ ಮಾಡ್ತಾ ಇರೋದ್ರ ಬಗ್ಗೆ ಬೇಸರ ಇಲ್ಲ. ಈ ಸಮಾಜದ ಗಾಂಧಿ ಹಿಂಗ್ ಮಾಡ್ತಾವ್ರಲ್ಲ ಅಂತ. ಗಾಂಧಿ ಮತ್ತು ಇತರ ನಾಯಕರ ಬಂಧನದ ಸುದ್ದಿ ಹಬ್ಬುತ್ತಿದ್ದಂತೆ ಬಾಂಬೆ ನಗರ ಅಶಾಂತವಾಯಿತು. ಜನಜೀವನ ಅಸ್ತವ್ಯಸ್ತ ಮಾಡುವ ಘಟನೆಗಳು ಶುರುವಾದವು. ಜನ, ವಿಶೇಷವಾಗಿ ಯುವಜನತೆ ಬೀದಿಗಿಳಿದು ಗುಂಪುಗಳು ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಲು ಶುರು ಮಾಡಿದರು. ರೈಲು ಗಾಡಿಗಳ ಕಿಟಕಿಗಳನ್ನು ಒಡೆಯತೊಡಗಿದರು. ಆಸನಗಳನ್ನು ಕಿತ್ತು ಹಾಕಿದರು. ರೈಲ್ವೆ ನಿಲ್ದಾಣಗಳಿಗೆ ನುಗ್ಗಿ ಅವುಗಳ ಕಾರ್ಯನಿರ್ವಹಣೆಯನ್ನು ಅಸ್ತವ್ಯಸ್ತಗೊಳಿಸಿದರು. ಅಂಚೆ ಡಬ್ಬಿಗಳನ್ನು ಕಿತ್ತೆಸೆದರು. ಅಂಚೆ ಚೀಲಗಳನ್ನು ಸುಟ್ಟರು. ಟೆಲಿಗ್ರಾಫ್ ತಂತಿಗಳನ್ನು ಕತ್ತರಿಸಿದರು. ಸೇತುವೆಗಳನ್ನು ಸ್ಫೋಟಿಸಿದರು. ಇಷ್ಟೊಂದು ಧೈರ್ಯ ಬಂದ್ಬಿಟ್ಟದೆ. ಯಾವ್ದೋ ಬೇರೆ ದೇಶದ ಕತೆ ಓದಂಗ ಫೀಲ್ ಆಯ್ತದೆ ಸಡನ್ ಆಗಿ. 500 ಪೇಜು ಬೇರೆದ್ ಓದ್ಬಿಟ್ಟು ಎಲ್ಲ ಕರೆದ್ರು ಬರುವುದಿಲ್ಲ ಅಂತ ಇದ್ರು. ಸರ್ಕಾರಿ ಕಚೇರಿಗಳಿಂದ ನೌಕರರನ್ನು ಹೊರದಬ್ಬಿದರು. ಕಟ್ಟಡಗಳಿಗೆ ಬೆಂಕಿ ಹಚ್ಚಿ ದಾಖಲೆಗಳನ್ನು ಸುಟ್ಟರು. ಮಿಲಿಟರಿ ಸಾಮಗ್ರಿಗಳನ್ನು ಒಯ್ಯುತ್ತಿದ್ದ ರೈಲು ಗಾಡಿಗಳನ್ನು ತಡೆದರು. ಊರು ಅಲ್ಲೋಲ ಕಲ್ಲೋಲವಾಯಿತು. ಒಟ್ಟಿನಲ್ಲಿ ಸರ್ಕಾರದ ಆಡಳಿತವನ್ನು ಅಸ್ತವ್ಯಸ್ತಗೊಳಿಸುವುದೇ ಈ ಪ್ರತಿಭಟನೆಯ ಉದ್ದೇಶವಾಗಿತ್ತು. ಭುಗಿಲೆದ್ದ ಪ್ರತಿಭಟನೆಯ ಜ್ವಾಲೆ, ಸಮಾಜವಾದಿಗಳ ಭೂಗತ ಹೋರಾಟ. ಬಾಂಬೆ ನಗರದಲ್ಲಿ ಶುರುವಾದ ಅಶಾಂತಿ ಜೀವಂತ ಜ್ವಾಲೆಯಾಗಿ ದೇಶದಾದ್ಯಂತ ಹಬ್ಬಿತು. ಬಾಂಬೆ ನಗರದ ವಿಧ್ವಂಸಕ ಕೃತ್ಯಗಳೇ ಜನರಿಗೆ ಎಲ್ಲಾ ಕಡೆ ಮಾದರಿಯಾಯಿತು. ವಿದ್ಯಾರ್ಥಿಗಳು ಶಾಲಾ ಕಾಲೇಜನ್ನು ಬಹಿಷ್ಕರಿಸಿ ಬೀದಿಗಿಳಿದರು. ಮೆರವಣಿಗೆ ತೆಗೆದರು. ಸಿಕ್ಕ ಕಟ್ಟಡಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ ಒಂದೇ ಮಾತರಂ ಹಾಡಿದರು. ಕರ್ನಾಟಕದ ಈಸೂರಿನಂತಹ ಕೆಲವು ಊರುಗಳು ತಮ್ಮ ಸ್ವಾತಂತ್ರ್ಯವನ್ನೇ ಘೋಷಿಸಿಕೊಂಡವು. ಧಾರವಾಡದಲ್ಲಿ 2 ವಿದ್ಯಾರ್ಥಿನಿಯರು ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ನುಗ್ಗಿ ನ್ಯಾಯಾಧೀಶರನ್ನು ವಜಾ ಮಾಡುವ ಆಜ್ಞೆಯನ್ನು ಓದಿ ಹೇಳಿದರು. ಹಲವು ಕಡೆ ವ್ಯಾಪಕ ಲಾಠಿ ಪ್ರಹಾರ ಮತ್ತು ಗೋಲಿಬಾರ್ಗಳು ನಡೆದು ಜನ ಗಾಯಗೊಂಡರು, ಸತ್ತರು.
4 ದಿನಗಳ ಅವಧಿಯಲ್ಲಿ 600ಕ್ಕೂ ಹೆಚ್ಚು ಜನ ಅಸುನೀಗಿದರು. ಓಹೋ, ಇಷ್ಟೊಂದು ಇದಾಗೋಗಿತ್ತಾ? 1 ಲಕ್ಷಕ್ಕೂ ಹೆಚ್ಚು ಜನ ಸೆರೆಮನೆ ಸೇರಿದ್ದರು. ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ ಈ ಚಳುವಳಿಯಲ್ಲಿ ಸತ್ತವರ ಸಂಖ್ಯೆ ಒಟ್ಟು 1,000. ಜನ ಗಾಂಧಿಯವರ ಮಾಡು ಇಲ್ಲವೇ ಮಡಿ ಎಂಬ ಕರೆಗೆ ಅಕ್ಷರಶಃ ಓಗೊಟ್ಟಿದ್ದರು. ಈ ಬಾರಿಯ ಈ ಅಸಹಕಾರ ಚಳುವಳಿಯ ವೈಶಿಷ್ಟ್ಯವೆಂದರೆ ಹಲವು ಗುಂಪುಗಳು ಬಂಧನ ತಪ್ಪಿಸಿಕೊಂಡು ಭೂಗತವಾಗಿದ್ದು, ಸರ್ಕಾರ ಎಲ್ಲಾ ಕಡೆ ಪ್ರತಿಭಟನೆಯ ನಾಯಕತ್ವ ವಹಿಸಬಹುದಾದ ಎಲ್ಲಾ ನಾಯಕರನ್ನು ಬಂಧಿಸತೊಡಗಿದಂತೆ ಭೂಗತರಾದ ಈ ಗುಂಪುಗಳು ತಮ್ಮದೇ ಜಾಲಗಳನ್ನು ನಿರ್ಮಿಸಿಕೊಂಡು ನಿರ್ದೇಶನಗಳನ್ನು ನೀಡುತ್ತಾ ಪ್ರತಿಭಟನೆ ಮುಂದುವರಿಯುವಂತೆ ನೋಡಿಕೊಳ್ಳುತ್ತಿದ್ದವು. ಇವರು ಹೆಚ್ಚಾಗಿ ಕಾಂಗ್ರೆಸ್ನ ಸಮಾಜವಾದಿಗಳಾಗಿದ್ದರು. ಇವರಲ್ಲಿ ವ್ಯವಸ್ಥಿತವಾಗಿ ಗುಪ್ತ ಕಾರ್ಯಾಚರಣೆಗಳನ್ನು ನಡೆಸಿದವರೆಂದರೆ ರಾಮ್ ಮನೋಹರ್ ಲೋಹಿಯಾ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಅಚ್ಯುತ್ ಪಟವರ್ಧನ್, ಅರುಣಾ ಅಸಫ್ ಅಲಿ, ಪೂರ್ಣಿಮಾ ಬ್ಯಾನರ್ಜಿ, ರಮಾನಂದ್ ಮಿಶ್ರಾ, ಸಾಣೆ ಗುರೂಜಿ ಮತ್ತು ಉಷಾ ಮೆಹ್ತಾ. ಆಗಸ್ಟ್ 9ರಂದು ಭೂಗತರಾದ ಇವರು ವೇಷ ಮರೆಸಿಕೊಂಡು ಊರೂರು ಅಲೆದು ತಮಗೆ ನೆರವಾಗಬಹುದಾದ ಸಾಮಾನ್ಯ ಜನರ, ವ್ಯಾಪಾರಿಗಳ ಮತ್ತು ಅಧಿಕಾರಿಗಳ ಗುಪ್ತ ಸಂಪರ್ಕವನ್ನು ಸಾಧಿಸಿಕೊಂಡು ಸರ್ಕಾರದ ಕರಪತ್ರಗಳನ್ನು ಬರೆದು ಮುದ್ರಿಸಿ ಹಂಚುತ್ತಾ ಪ್ರತಿಭಟನೆಗಳನ್ನು ಸಂಘಟಿಸುತ್ತಾ ಅವು ನಿಲ್ಲದೆ ಮುಂದುವರಿಯುವಂತೆ ನೋಡಿಕೊಳ್ಳುತ್ತಿದ್ದರು. ಹೋರಾಟದ ಮುನ್ನಡೆ, ಸ್ವಯಂ ಆಡಳಿತ ಹೇಗೆ, ಕ್ರಾಂತಿಗಾಗಿ ಸಿದ್ಧತೆ ಇವು ಈ ಸಮಯದಲ್ಲಿ ಲೋಹಿಯಾ ಬರೆದ ಮುಖ್ಯ ಕರಪತ್ರಗಳು. ಲೋಹಿಯಾ ಗೆಳೆಯರ ರೇಡಿಯೋ ಕೇಂದ್ರ, ಸೆರೆಮನೆ ಗೋಡೆ ಹಾರಿದ ಜೆಪಿ ಸಾಹಸ. ಈ ಗುಂಪಿನ ಗಮನಾರ್ಹ ಸಾಧನೆ ಎಂದರೆ ಮುಂಬೈ ಮತ್ತು ಕಲ್ಕತ್ತಾ ಬಳಿ ಕಾಂಗ್ರೆಸ್ ರೇಡಿಯೋ ಎಂಬ ರೇಡಿಯೋ ಕೇಂದ್ರವೊಂದನ್ನು ಸ್ಥಾಪಿಸಿ ಅದರ ಪ್ರಸಾರ ಭಾಷಣ ಮತ್ತು ಕರೆ ಘೋಷಣೆಗಳ ಮೂಲಕ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಜೀವಂತವಾಗಿಟ್ಟಿದ್ದು. ಇದಕ್ಕಾಗಿ ಅವರು ಕಲ್ಕತ್ತಾದ ಖ್ಯಾತ ವಿಜ್ಞಾನಿ ಮೇಘನಾ ಸಹ ಅವರ ಸಹಕಾರವನ್ನು ಪಡೆದಿದ್ದರು. ವಾಯುದಳದ ಮಜುಮ್ದಾರ್ ಎಂಬ ಹಿರಿಯ ಅಧಿಕಾರಿಯೂ ಅವರಿಗೆ ನೆರವಾಗಿದ್ದರು. ಬ್ಯಾಂಕಾಕ್ನಿಂದ ಸುಭಾಷರ ಭಾಷಣವನ್ನು ಧ್ವನಿ ಮುದ್ರಿಸಿಕೊಂಡು ಗಾಂಧಿ ಹುಟ್ಟುಹಬ್ಬದ ಪ್ರಯುಕ್ತ ಅಕ್ಟೋಬರ್ 2ರಂದು ಈ ಕೇಂದ್ರದ ಮೂಲಕ ಪ್ರಸಾರ ಮಾಡಲಾಯಿತು. ಅದರಲ್ಲಿ ಸುಭಾಷರು ಗಾಂಧೀಜಿಯವರನ್ನು ತಮಗೆ ರಾಷ್ಟ್ರೀಯ ಆತ್ಮಗೌರವ ಮತ್ತು ಆತ್ಮವಿಶ್ವಾಸವನ್ನು ಕಲಿಸಿದ, ಭಾರತದ ಜನರಿಗೆ ಅವರು ಸಲ್ಲಿಸಿದ ಸೇವೆಗಾಗಿ ಮತ್ತು ಅವರು ಸ್ವಾತಂತ್ರ್ಯ ಸಾಧನೆಗಾಗಿ ಇಡಲು ನಮಗೆ ಕಲಿಸಿರುವ ದೃಢ ಹೆಜ್ಜೆಗಳಿಗಾಗಿ ಭಾರತದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದಂತಹ ಅಮೂಲ್ಯ ಕೊಡುಗೆಯನ್ನು ಸಲ್ಲಿಸಿರುವ ಮಹಾನ್ ವ್ಯಕ್ತಿ ಎಂದು ವರ್ಣಿಸಿದ್ದರು. ಮುಂದುವರೆದ ಅವರು ಈಗ ತಮ್ಮ ದೇಶಭಕ್ತ ಸಂಗಾತಿಗಳೊಂದಿಗೆ ಸೆರೆಮನೆಯಲ್ಲಿ ಕೊಳೆಯುತ್ತಿರುವ ವಿಷಾದನೀಯ ಸಂದರ್ಭದಲ್ಲಿ ಅವರ ಕನಸನ್ನು ನನಸು ಮಾಡಲು ದೇಶದೊಳಗಿನ ಮತ್ತು ಹೊರಗಿನ ಅವರ ಅಭಿಮಾನಿಗಳು ಎಲ್ಲ ತ್ಯಾಗಗಳಿಗೂ ಸಿದ್ಧರಾಗಬೇಕಾಗಿದೆ ಎಂದು ಕರೆ ಕೊಟ್ಟಿದ್ದರು. ಈ ಕೇಂದ್ರ ನವೆಂಬರ್ ಮಧ್ಯದ ಹೊತ್ತಿಗೆ ಪೊಲೀಸರ ಸುಳಿವೆ ಸಿಕ್ಕಾಗ ಈ ಭೂಗತ ಗುಂಪು ಅಸ್ಸಾಮನ್ನು ಪ್ರವೇಶಿಸಿ ಅಲ್ಲಿ ಸುಭಾಷರ ಆಜಾದ್ ಹಿಂದ್ ಫೌಜ್ನ ಸಂಪರ್ಕಕ್ಕೆ ಪ್ರಯತ್ನಿಸಿ ವಿಫಲವಾಗಿ ಗೂಢಾಚಾರ ದಳದಿಂದ ತಲೆ ತಪ್ಪಿಸಿಕೊಂಡು ಬಿಹಾರದತ್ತ ಓಡಿತು. ಅಲ್ಲಿ ಅವರಿಗೆ ಹಜಾರಿಬಾಗ್ ಸೆರೆಮನೆಯ ಗೋಡೆ ನೆಗೆದು ಪರಾರಿಯಾಗಿ ಬಂದಿದ್ದ ಜೆಪಿ ಅವರ ಸಂಪರ್ಕ ಸಿಕ್ಕಿ ಬಿಹಾರ ನೇಪಾಳ ಗಡಿ ಪ್ರದೇಶದ ದಟ್ಟ ಅರಣ್ಯದಲ್ಲಿ ಆಜಾದ್ ದಸ್ತಾ ಎಂಬ ಸರ್ಕಾರಿ ವಿರೋಧಿ ಪಡೆಯೊಂದನ್ನು ಅವರು ಸಂಘಟಿಸಿದರು. ಹಲವೆಡೆ ಹಳ್ಳಿಗಳಲ್ಲಿ ಜನರನ್ನು ಹುರಿದುಂಬಿಸಿ ಅಲ್ಲಲ್ಲಿ ಸ್ವಾತಂತ್ರ್ಯ ಆಡಳಿತವನ್ನು ಸ್ಥಾಪಿಸಿದರು. ಅಲ್ಲಿಗೂ ಪೊಲೀಸರು ಮುತ್ತಿಗೆ ಹಾಕಿದಾಗ ಲೋಹಿಯಾ ಕಲ್ಕತ್ತಾ ಕಡೆ ಕಾಲು ಕಿತ್ತರೆ ಜೆಪಿ ದೆಹಲಿ ಕಡೆ ಸಾಗಿದರು. ಬ್ರಿಟಿಷ್ ಸರ್ಕಾರಕ್ಕೆ ಭಾರೀ ತಲೆನೋವಾಗಿದ್ದ ಇವರಿಬ್ಬರ ಸುಳಿವು ನೀಡಿದವರಿಗೆ ಸರ್ಕಾರ ಭಾರೀ ಮೊತ್ತದ ಹಣ ಬಹುಮಾನವನ್ನು ಘೋಷಿಸಿತ್ತು. ಕಮ್ಯುನಿಸ್ಟ್ ಮತ್ತು ಹಿಂದೂ ಮಹಾಸಭಾದ ಕಾರ್ಯಕರ್ತರು ಇಂಥವರ ಸುಳಿವುಗಳನ್ನು ಸರ್ಕಾರದ ಗುಪ್ತಚರ ಇಲಾಖೆಗೆ ನೀಡುವಲ್ಲಿ ನಿರತರಾಗಿದ್ದರು. ಹಿಂಗೆ ಪ್ಲಾನು. ಲೋಹಿಯಾ ಕಲ್ಕತ್ತಾದಿಂದ ಮುಂಬೈಗೆ ಬಂದು ಹಬೀಬುಲ್ಲಾ ಎಂಬುವರ ಮನೆಯಲ್ಲಿದ್ದಾಗ ಬೇಹುಗಾರರಿಗೆ ಅವರ ಸುಳಿವು ಸಿಕ್ಕಿ 1944 ಮೇ 19ರಂದು ಅವರು ದಸ್ತಗಿರಿಯಾದರು. ಅತ್ತ ದೆಹಲಿ ತಲುಪಿದ್ದ ಜೆಪಿ ಅಬ್ದುಲ್ ಗಫಾರ್ ಖಾನ್ ಅವರನ್ನು ಸಂಪರ್ಕಿಸಲು ಮಾರುವೇಷದಲ್ಲಿ ರಾವಲ್ಪಿಂಡಿಗೆ ರೈಲು ಗಾಡಿಯಲ್ಲಿ ಹೊರಟಿದ್ದಾಗ ಬೇಹುಗಾರರು ಅವರನ್ನು ದಸ್ತಗಿರಿ ಮಾಡಿದರು. ಲೋಹಿಯಾ ಮತ್ತು ಜೆಪಿ ಇಬ್ಬರನ್ನು ಲಾಹೋರ್ಗೆ ಕರೆದೊಯ್ದ ಪೊಲೀಸರು ಅವರನ್ನು ಲಾಹೋರ್ ಕೋಟೆಯ ಸೆರೆಮನೆಯಲ್ಲಿ ಬಂಧಿಸಿಟ್ಟಿತು. ಅದೊಂದು ಚಕ್ರವ್ಯೂಹದಂತಹ ಭದ್ರಕೋಟೆಯಿಂದ ಸುತ್ತುವರೆಯಲ್ಪಟ್ಟ ಕಗ್ಗತ್ತಲ ಸೆರೆಮನೆ. ಅಲ್ಲಿ ಅವರಿಬ್ಬರಿಗೂ ಕೈಕಾಲುಗಳಿಗೆ ಬೇಡಿಗಳನ್ನು ಹಾಕಿ ಒಂಟಿ ಕೋಣೆಗಳಲ್ಲಿ ಕೂಡಿ ಹಾಕಿ ದೇಶದಾದ್ಯಂತ ಇನ್ನು ನಡೆದಿದ್ದ ವಿಧ್ವಂಸಕ ಚಟುವಟಿಕೆಗಳ ಬಗ್ಗೆ ಬೇಕಾದ ವಿವರಗಳನ್ನು ಪಡೆಯಲು ಅವರನ್ನು ಚಿತ್ರಹಿಂಸೆಗೆ ಒಳಪಡಿಸಲಾಯಿತು. ಅಚ್ಯುತ್ ಪಟವರ್ಧನ್, ಅರುಣಾ ಅಸಫ್ ಅಲಿ ಮತ್ತವರ ಗೆಳೆಯರು ಈಗ ದಕ್ಷಿಣದತ್ತ ಧಾವಿಸಿದ್ದರು. ಮಹಾರಾಷ್ಟ್ರದ ಸತಾರಾದಲ್ಲಿ ಹಲವು ಕಡೆ ಸ್ವರಾಜ್ಯ ಘೋಷಣೆಯಾಯಿತು.
ಹಾಗೆ ನಮ್ಮ ಈಸೂರು ಸೇರಿದಂತೆ ದೇಶದ ವಿವಿಧೆಡೆ ಸ್ವರಾಜ್ಯಗಳು ಘೋಷಣೆ ಆದವು. ಆದರೆ ಚಳುವಳಿಗೆ ಈ ಜನಬೆಂಬಲ ನೋಡಿ ಹಿಂದೂ ಮಹಾಸಭಾದ ಕಾರ್ಯಕರ್ತರು ಬೆಪ್ಪಾದರು. ಜಿನ್ನಾ ಮೌನಕ್ಕೆ ಶರಣಾದರು. ಅಂಬೇಡ್ಕರ್ ಹಿಂದೂ ಕಾಂಗ್ರೆಸ್ನ ಈ ಸ್ವಾತಂತ್ರ್ಯಕ್ಕಾಗಿನ ಹೋರಾಟ ಮೇಲ್ಜಾತಿ ಹಿಂದೂಗಳ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ನಡೆದಿರುವ ಹೋರಾಟ ಎಂದು ಬಣ್ಣಿಸುತ್ತಾ, ಅಮೆರಿಕದಲ್ಲಿನ ನಾಗರಿಕ ಹೋರಾಟ ಕಪ್ಪು ಜನರ ಸಂಘಟನೆಗೆ ಕಾರಣವಾದರೆ ಗಾಂಧಿಯವರ ಈ ಹೋರಾಟ ಮೇಲ್ಜಾತಿ ಹಿಂದೂಗಳ ಸಂಘಟನೆಗೆ ಕಾರಣವಾಗುತ್ತಿದೆ ಎಂದು ಟೀಕಿಸಿದರು. ಗಾಂಧಿಯವರ ಮಿತ್ರ ಹೆನ್ರಿ ಪೊಲಾಕ್ ಮತ್ತು ಬ್ರಿಟಿಷ್ ಸಂಸತ್ತಿನ ಲೇಬರ್ ಪಕ್ಷದ ಸದಸ್ಯರು ಈ ಚಳುವಳಿಗೆ ಕಾರಣವಾದ ಗಾಂಧಿಯವರನ್ನು ಅವರ ಅಕಾಲಿಕ ನಿರ್ಧಾರಕ್ಕಾಗಿ ಟೀಕಿಸಿದರು. ಓ ಸಬಾಸ್. ಸೆರೆಮನೆಯಿಂದ ಯಾಕೋ ಅದೇ ಪೋಲಾಕು ಈಗ ಅಷ್ಟರಲ್ಲಿ ಅಲ್ಲಿ ಇದಾಗ್ಬಿಟ್ಟಿರ್ತಾರೆ, ಸಂಸತ್ ಸದಸ್ಯ ಆಗ್ಬಿಡ್ತಾರೆ ಲೇಬರ್ ಪಕ್ಷದಿಂದ. ಅಧಿಕಾರಗಳು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು? ಅವ್ರಿಗೆ ಸ್ವತಂತ್ರ ಹೋರಾಟದಲ್ಲಿ ದಲಿತರು ಭಾಗವಹಿಸಲ್ಲ, ಮತ್ತೆ ಸ್ವತಂತ್ರ ಸಿಕ್ಕಿದ್ರು ದಲಿತರಿಗೆ ಇದರಿಂದ ಏನ್ ಪ್ರಯೋಜನ ಇರೋದಿಲ್ಲ ಅನ್ನುವ ಯೋಚನೆ ಇರ್ತದೆ. ಹಂಗಾಗಿ ಅವ್ರಿಗೆ ಅಷ್ಟೇ ಮುಖ್ಯ ಅಲ್ಪಸಂಖ್ಯಾತರ ಬಿಡುಗಡೆ ಕೂಡ ಆಗಿರುತ್ತೆ. ಸೆರೆಮನೆಯಿಂದ ವೈಸ್ರಾಯ್ಗೆ ಪತ್ರ. ಮಹಾದೇವ್ ದೇಸಾಯಿ ಅವರ ನಿಧನ. ಧೂಳು ತುಂಬಿ ಪಾಳು ಬಿದ್ದಿದ್ದ ಆಗಾ ಖಾನ್ ಅರಮನೆಯ ಸುತ್ತ ಭದ್ರ ಬೇಲಿ ಹಾಕಿ 14 ಕಡೆ ಪಹರೆಗಳನ್ನು ಬತೇರಿಗಳನ್ನು ನಿರ್ಮಿಸಿ ಗಾಂಧಿ ಪರಿವಾರಕ್ಕಾಗಿ ಅದನ್ನು 9 ಕೋಣೆಗಳ ಸೆರೆಮನೆಯನ್ನಾಗಿ ಪರಿವರ್ತಿಸಲಾಗಿತ್ತು. ಇನ್ನು ನೆಹರು, ಪಟೇಲ್, ಆಜಾದ್, ಕೃಪಲಾನಿ ಮುಂತಾದವರನ್ನು ಮಹಾರಾಷ್ಟ್ರದ ಅಹಮದ್ ನಗರದ ಕೋಟೆಯಲ್ಲಿ ಅರಮನೆಯಲ್ಲಿ ಇರಿಸಲಾಗಿತ್ತು. ಗಾಂಧಿಯವರ ಜೊತೆ ಅವರ ವೈದ್ಯರಾದ ಸುಶೀಲಾ ನಯ್ಯರ್ ಮತ್ತು ಗಿಲ್ಡರ್ ಅವರನ್ನು ಆಪ್ತ ಸಹಾಯಕ ಪ್ಯಾರೇಲಾಲ್ ಅವರನ್ನು ಬಂಧಿಸಿ ಇರಿಸಲಾಗಿತ್ತು. ಗಾಂಧಿಯವರಿಗೆ ಈ ಅರಮನೆಯ ವಿಶಾಲತೆ ಮತ್ತು ಭವ್ಯತೆ ಕಿರಿಕಿರಿಯನ್ನುಂಟು ಮಾಡಿತ್ತು. ಇಷ್ಟೊಂದು ಫೆಸಿಲಿಟಿ ಇದೆಲ್ಲ ಅಂತ ಬೇಜಾರಾಗೋಗದೆ. ನೋಡಿದ್ರ ನಮ್ ರವಿಕುಮಾರ್ ಅವ್ರು ಹೇಳದ್ ನಿಜ, ಎಲ್ಲ ಎಸಿ ಗೀಸಿ ಎಲ್ಲ ಇತ್ತೇನು ಗಾಂಧಿಗೆ. ಸೆರೆಮನೆಗೆ ಬಂದೊಡನೆ ಅವರು ವೈಸ್ರಾಯ್ಗೆ ಒಂದು ಪತ್ರ ಬರೆದು ಅಹಿಂಸಾತ್ಮಕವಾಗಿ ಆಯೋಜಿಸಿದ್ದ ಈ ಚಳುವಳಿಯನ್ನು ಅದು ಆರಂಭವಾಗುವ ಮುನ್ನವೇ ದಮನ ಮಾಡಿದ್ದು ಪರಿಸ್ಥಿತಿಯನ್ನು ಬಿಗಡಾಯಿಸುವಂತೆ ಮಾಡಿದೆ ಎಂದು ತಿಳಿಸಿದ್ದರಲ್ಲದೆ, ತಮ್ಮ ವಿರುದ್ಧ ವಾದಿಸುತ್ತಾ ಬ್ರಿಟಿಷ್ ಪರವಾಗಿ ಸಹಾನುಭೂತಿ ಇದ್ದ ನೆಹರು ಅವರನ್ನು ಬಂಧಿಸಿರುವುದು ಬ್ರಿಟಿಷರು ತಮಗೆ ತಾವೇ ಮಾಡಿಕೊಂಡಿರುವ ಅನ್ಯಾಯವಾಗಿದೆ ಎಂದು ಸೂಚಿಸಿದ್ದರು. ಆಗಸ್ಟ್ 15ರ ಬೆಳಿಗ್ಗೆ ಗಾಂಧಿಯವರೊಂದಿಗೆ ವಾಯುವಿಹಾರ ಮುಗಿಸಿಕೊಂಡು ಬಂದ ಮಹಾದೇವ್ ದೇಸಾಯಿ ಸ್ವಲ್ಪ ಹೊತ್ತಿನಲ್ಲೇ ಕುಸಿದು ಬಿದ್ದರು. ಅವರಿಗೆ ಹೃದಯಾಘಾತವಾಗಿ ಕೊನೆಯುಸಿರೆಳೆದಿದ್ದರು. ಗಾಂಧಿಯವರಿಗೆ ಪ್ರಾಣಾಘಾತವಾದಂತಾಯಿತು. ಕೇವಲ 52 ವಯಸ್ಸಿನ ದೇಸಾಯಿ ಕಳೆದ 25 ವರ್ಷಗಳಿಂದ ಗಾಂಧಿಯವರನ್ನೇ ತನ್ನ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಅವರಿಗಾಗಿ ತಮ್ಮ ಜೀವನವನ್ನೇ ತೆಗೆದಿದ್ದರು. ಸೆರೆಮನೆಗೆ ಬಂದಾಗಿನಿಂದ ಗಾಂಧಿಯವರ ಮುಖಚಹರೆಯನ್ನು ಗಮನಿಸುತ್ತಾ ಅವರೆಲ್ಲಿ ಸರ್ಕಾರದ ವಿರುದ್ಧ ಅಮರಣಾಂತ ಉಪವಾಸ ಆರಂಭಿಸುವರೋ ಎಂಬ ಆತಂಕದಲ್ಲಿದ್ದ ಅವರನ್ನು ಈ ಚಿಂತೆಯೇ ಬಲಿ ತೆಗೆದುಕೊಂಡಿತೆಂದು ಅವರ ಸಹಬಂದಿ ಸರೋಜಿನಿ ನಾಯ್ಡು ಅಭಿಪ್ರಾಯಪಟ್ಟರು. ಸ್ವತಃ ಗಾಂಧಿಯವರೇ ಮುಂದೆ ನಿಂತು ದೇಸಾಯಿಯವರ ದೇಹಕ್ಕೆ ಸ್ನಾನ ಮಾಡಿಸಿ ಗಂಧ ಲೇಪಿಸಿ ಅರಮನೆಯ ಆಯ್ದ ಜಾಗವೊಂದರಲ್ಲಿ ಅಗ್ನಿ ಸಂಸ್ಕಾರವನ್ನು ಅವರೇ ನೆರವೇರಿಸಿದರು. ದೇಸಾಯಿಯವರ ಮೈ ಒರೆಸಿದ್ದ ಬಟ್ಟೆಯನ್ನು ಮಾತ್ರ ಅವರು ಜೋಪಾನವಾಗಿರಿಸಿ ಅದನ್ನು ಅವರ ಮಗ ನಾರಾಯಣ ದೇಸಾಯಿಗೆ ತಲುಪಿಸುವ ವ್ಯವಸ್ಥೆ ಮಾಡುವುದನ್ನು ಮರೆಯಲಿಲ್ಲ. ಮಾರನೇ ದಿವಸ ದೇಸಾಯಿಯವರ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿದ್ದ ವೈವಿಧ್ಯಮಯ ವಿಷಯಗಳನ್ನು ಕುರಿತ ಗುಜರಾತಿ ಮತ್ತು ಇಂಗ್ಲಿಷ್ ಪುಸ್ತಕಗಳು ಅವರ ಬಹುಶ್ರುತತೆಯನ್ನು ಸಾರುತ್ತಿದ್ದವು. ಗಾಂಧಿಯವರ ಮಾತುಗಳಲ್ಲಿ ಹೇಳುವುದಾದರೆ ಅವರು ಅವರ ರೆಕ್ಕೆಗಳಾಗಿದ್ದರು. ಅವರ ಹಳೆಯ ವೇರಿಯರ್ ಎಲ್ವಿನ್ ನ ಮಾತುಗಳಲ್ಲಿ ಹೇಳುವುದಾದರೆ ಅವರು ಗಾಂಧಿಯವರ ಗೃಹ ಮತ್ತು ವಿದೇಶಾಂಗ ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯದರ್ಶಿಯಾಗಿದ್ದರು. ಸಹಜವಾಗಿ ಅವರ ನಿಧನಕ್ಕೆ ಅಹಮದಾಬಾದ್ ಮತ್ತು ಬಾಂಬೆಯಲ್ಲಿ ಬಂದ್ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗಾಂಧಿಯವರ ಮೇಲೆ ಆರೋಪ ಪಟ್ಟಿ 21 ದಿನಗಳ ಉಪವಾಸ. 1943ರ ಫೆಬ್ರವರಿ ತಿಂಗಳಲ್ಲಿ ಪತ್ರಿಕೆಗಳಲ್ಲಿ ಗಾಂಧಿ ಮತ್ತಿತರ ನಾಯಕರ ಬಂಧನದ ನಂತರ ನಡೆದ ವ್ಯಾಪಕ ಹಿಂಸಾಚಾರ ಪೂರ್ವನಿಯೋಜಿತವಾಗಿದ್ದುದು ಎಂದು ಇವರ ರೂವಾರಿ ಗಾಂಧಿಯೇ ಎಂದು ಸರ್ಕಾರದ ಮೂಲಗಳು ಹೇಳುತ್ತಿವೆ ಎಂದು ವರದಿಗಳು ಪ್ರಕಟವಾಗತೊಡಗಿದವು. ಜೊತೆಗೆ ಗಾಂಧಿ ಜಪಾನ್ನೊಂದಿಗೆ ಸಂಪರ್ಕ ಸಾಧಿಸಿಕೊಂಡಿದ್ದು ಅದರ ಪಡೆಗಳನ್ನು ಸ್ವಾಗತಿಸಲು ಕಾತರರಾಗಿದ್ದಾರೆ ಎಂಬುದನ್ನು ಸೂಚಿಸುವ ಮಾಹಿತಿ ಸರ್ಕಾರದ ಬಳಿ ಇದೆ ಎಂದು ಹೇಳಿತ್ತು. ನಂತರದ ದಿನದಲ್ಲೇ ಸರ್ಕಾರ 1942-43ರ ಗಲಭೆಗೆ ಯಾರು ಕಾರಣ ಎಂಬ ಕಿರುಪುಸ್ತಕವನ್ನು ಪ್ರಕಟಿಸಿ ಅದರಲ್ಲಿ ಗಾಂಧಿಯವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿತ್ತು. ಆದರೆ ಈ ಪುಸ್ತಕ ಯಾವುದೇ ಖಚಿತ ಆಧಾರಗಳನ್ನು ನೀಡದೆ ವದಂತಿ, ಸುದ್ದಿ ಮತ್ತು ಊಹಾಪೋಹ ಮತ್ತು ವ್ಯಾಖ್ಯಾನಗಳಿಂದಲೇ ತುಂಬಿ ಹೋಗಿತ್ತು.
ಪತ್ರಿಕಾ ವರದಿಗಳನ್ನು ಓದಿದ ಗಾಂಧಿ ನೊಂದರು, ಆಘಾತಗೊಂಡರು. ಸ್ವಲ್ಪ ಕಾಲ ಯೋಚಿಸಿ ವೈಸ್ರಾಯ್ಗೊಂದು ಪತ್ರ ಬರೆದು, ತಾವು ಮತ್ತು ಕಾಂಗ್ರೆಸ್ ಎಂದೂ ಅಹಿಂಸೆಯ ದಾರಿಯಿಂದ ಅಕ್ಕಪಕ್ಕ ಸರಿದಿಲ್ಲವೆಂದು, ಭಾರತ ಬಿಟ್ಟು ತೊಲಗಿ ನಿರ್ಣಯ ಕೂಡ ಹಿಂಸೆಯ ವಿರುದ್ಧ ಎಚ್ಚರಿಕೆ ನೀಡಿತ್ತೆಂದು ಅವರ ಗಮನ ಸೆಳೆದಿದ್ದರಲ್ಲದೆ ತಾವೆಂದೂ ಫ್ಯಾಸಿಸಂನ ಯಾವ ಅಂಶವನ್ನೂ ಸಮ್ಮತಿಸಿಲ್ಲವೆಂದು ತಿಳಿಸಿದರು. ಜೊತೆಗೆ ಬಂಗಾಳ ಮತ್ತು ಇತರೆಡೆ ಉಂಟಾಗಿರುವ ಕ್ಷಾಮ ತಮಗೆ ತುಂಬಾ ತಲೆನೋವನ್ನುಂಟು ಮಾಡಿದ್ದು, ಒಂದು ಜವಾಬ್ದಾರಿ ಸರ್ಕಾರವಿದ್ದಿದ್ದಲ್ಲಿ ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಬಹುದಾಗಿತ್ತು ಎಂದು ಅವಲತ್ತುಕೊಳ್ಳುತ್ತಾ, ಈ ಎಲ್ಲಾ ಇಂದಿನ ಸ್ಥಿತಿಗೆ ವೈಸ್ರಾಯ್ ಕುರಿತಂತೆ ತಮ್ಮ ಮನಸ್ಸಿನೊಳಗೆ ಸಂಚಿತವಾಗಿದ್ದ ಕ್ರೋಧ ಉಂಟು ಮಾಡಿದ ಮನೋಕ್ಲೇಶವೇ ಕಾರಣವೆಂದು, ಅದರ ಶುದ್ಧಿಗಾಗಿ ತಾವು 21 ದಿನಗಳ ಉಪವಾಸ ಮಾಡುವುದಾಗಿಯೂ ತಿಳಿಸಿದರು. ಈ ಉಪವಾಸ ಘೋಷಣೆಯ ಮೂಲಕ ಬಹುಶಃ ಗಾಂಧಿ ಅವರು ಸ್ಥಗಿತಗೊಂಡಿದ್ದ ಅಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ಚಲನೆಯನ್ನುಂಟು ಮಾಡಿರಲು ಬಯಸಿರಬಹುದು. ಇದಕ್ಕೆ ಉತ್ತರಿಸಿದ ವೈಸ್ರಾಯ್, ಹಿಂಸಾಚಾರಕ್ಕೆ ಗಾಂಧಿ ಮತ್ತು ಕಾಂಗ್ರೆಸ್ಗಳೇ ಕಾರಣವೆಂದು ಹೇಳಲು ತಮ್ಮಲ್ಲಿ ಪುರಾವೆಗಳಿವೆ ಎಂದು, ಈಗ ಗಾಂಧಿಯವರ ಉದ್ದೇಶಿತ ಉಪವಾಸವೂ ಒಂದು ಹಿಂಸಾಚಾರವೇ ಎಂದು ಹೇಳಿದ್ದ. ಗಾಂಧಿ ಫೆಬ್ರವರಿ 10ರಂದು ಉಪವಾಸ ಆರಂಭಿಸುವುದಾಗಿಯೂ, ಆದರೆ ಇದರಲ್ಲಿ ತಾವು ಸಾಯುವ ಇಚ್ಛೆ ಇಲ್ಲವೆಂದು, ಹಾಗಾಗಿ ತಾವು ಉಪವಾಸದ ಸಮಯದಲ್ಲಿ ನಿಂಬೆ ರಸ ಬೆರೆಸಿದ ನೀರನ್ನು ಕುಡಿಯಲು ಇಚ್ಛಿಸಿ ಪ್ರಕಟಿಸಿದರು. ಇದರಿಂದ ಸೆರೆಮನೆಯಲ್ಲಿದ್ದ ಇಡೀ ಗಾಂಧಿ ಪರಿವಾರ ಗಾಬರಿಯಾಯಿತು. ಡಾಕ್ಟರ್ ಸುಶೀಲಾ ನಾಯರ್ ಉಪವಾಸದ ಅವಧಿಯಲ್ಲೇ ಗಾಂಧಿಯವರ ಆರೋಗ್ಯವನ್ನು ಪರೀಕ್ಷಿಸಲು ಇತರ ಪರಿಣಿತ ವೈದ್ಯರು ಅಗತ್ಯವೆಂದು ಸರ್ಕಾರವನ್ನು ಕೋರಿದರು. ಸರ್ಕಾರಕ್ಕೂ ಗಾಂಧಿ ತಮ್ಮ ವಶದಲ್ಲಿದ್ದಾಗ ಅಸು ನೀಗುವುದು ಬೇಕಿರಲಿಲ್ಲ. ನಂತರದ ಪರಿಣಾಮಗಳನ್ನು ಎದುರಿಸುವ ಧೈರ್ಯವೂ ಅವರಿಗಿರಲಿಲ್ಲ. ಹೇಗೋ ಸೆರೆಮನೆಯಲ್ಲೇ ಇದ್ದ ಡಾಕ್ಟರ್ ಗಿಲ್ಡರ್ ಜೊತೆಗೆ ಕಲ್ಕತ್ತೆಯಿಂದ ಡಾಕ್ಟರ್ BC ರಾಯ್ ಅವರನ್ನು ಈ ಕೆಲಸಕ್ಕೆ ನಿಯುಕ್ತಿಗೊಳಿಸಲಾಯಿತು. ಉಪವಾಸದ 5ನೇ ದಿವಸ ಗಾಂಧಿ ನಿತ್ರಾಣಗೊಂಡರು. ಗೀತಾ ಪಠಣವು ಅವರ ಚೈತನ್ಯಕ್ಕೆ ಭಾರವೆನ್ನಿಸಿ ಬೇಡವೆಂದು ಹೇಳಿಬಿಟ್ಟರು. ಎಲ್ಲರೂ ಗಾಬರಿಯಾದರು. ವೈಸ್ರಾಯರ ಕಾರ್ಯನಿರ್ವಾಹಕ ಮಂಡಳಿಯ ಭಾರತೀಯ ಸದಸ್ಯರಾಗಿದ್ದ ಆಣೆ ಸರ್ಕಾರ್ ಮತ್ತು HP ಮೋದಿ ಗಾಂಧಿಯವರನ್ನು ಬಂಧನದಿಂದ ಮುಕ್ತಗೊಳಿಸುವಂತೆ ವೈಸ್ರಾಯ್ ಅವರನ್ನು ಕೋರಿದರು. ಸರ್ಕಾರ ಅದಕ್ಕೆ ಒಪ್ಪದೇ ಇದ್ದಾಗ ಅವರೆಲ್ಲ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದರು. ಸುದ್ದಿ ಕೇಳಿ ನಾಗ್ಪುರ ಮತ್ತು ದೆಹಲಿಗಳಿಂದ ದೇವದಾಸ್ ಮತ್ತು ರಾಮದಾಸ ಓಡಿ ಬಂದರು. ಲಾಹೋರ್ನಿಂದ ಸರಳಾದೇವಿ ಚೌಧುರಾಣಿಯವರೂ ಬಂದರು. ಆ ದಿನ ಏನೂ ಅನಾಹುತವಾಗದೆ ಗಾಂಧಿ ಸುರಕ್ಷಿತವಾಗಿ ಉಳಿದರು. ಸರಳಾ ಮೇಡಮ್ ಬಂದ್ಬಿಟ್ಟವ್ರೆ, ಅದಕ್ಕೆ ನಾಚಿ ನೀರಾಗೋಗಿರ್ತಾರೆ ಗಾಂಧಿ. ಉಪವಾಸಕ್ಕೆ ಅಂಬೇಡ್ಕರ್, ಚರ್ಚಿಲ್ ಅವರ ಪ್ರತಿಕ್ರಿಯೆಗಳ ಪರಿ. ಗಾಂಧಿ 21 ದಿವಸಗಳ ಉಪವಾಸವನ್ನು ಯಶಸ್ವಿಯಾಗಿ ಮುಗಿಸಿದ್ದುದು ಕೆಲವರಿಗೆ ಆಶ್ಚರ್ಯವನ್ನು, ಕೆಲವರಿಗೆ ನಿರಾಶೆಯನ್ನು ಉಂಟು ಮಾಡಿತ್ತು. ಉಪವಾಸದ ನಂತರ ವೈಸ್ರಾಯ್ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿದ್ದ ಅಂಬೇಡ್ಕರ್ ಉಪವಾಸದ ಸಮಯದಲ್ಲಿನ ಗಾಂಧಿಯವರ ದಿನವಹಿ ತೂಕದ ವಿವರಗಳನ್ನು ಪಡೆದುಕೊಂಡಿದ್ದರು. ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ವೈಸ್ರಾಯ್ಗೆ ಪತ್ರ ಬರೆದು ಗಾಂಧಿಗೆ ಮರೆಮಾಚಿ ಗ್ಲೂಕೋಸ್ ಕೊಟ್ಟಿರುವ ಸಾಧ್ಯತೆಗಳ ಬಗ್ಗೆ ತನಿಖೆ ಮಾಡಿ ವರದಿ ಕಳಿಸುವಂತೆ ತಿಳಿಸಿದ್ದನು. ಗಾಂಧಿ ಓರ್ವ ಕಪಟಿಯಾದರೂ ಅಂತಹುದೇನೂ ನಡೆಯುವುದಕ್ಕೆ ಸಾಕ್ಷಿ ಇಲ್ಲವೆಂದು ವೈಸ್ರಾಯ್ ಬರೆದಾಗ ಚರ್ಚಿಲ್ ಆ ಮುದಿ ಪುಂಡನನ್ನು ಓಲ್ಡ್ ರಾಸ್ಕಲ್, ಈಗ ಹಿಡಿಯುವವರೇ ಇಲ್ಲ ಎಂದನಂತೆ. ಯಾವ ರೇಂಜ್ ಉರ್ಸಿರ್ಬೇಕು ಇವನ್ಗೆ. ನೋಬಡಿ ಕ್ಯಾನ್ ಕಂಟ್ರೋಲ್ ದಟ್ ಓಲ್ಡ್ ರಾಸ್ಕಲ್ ಅನ್ನಂತೆ. ಗಾಂಧಿಯವರ ಉಪವಾಸ ಸಂದರ್ಭದ ಇನ್ನೊಂದು ಘಟನೆಯನ್ನು ರಾಮಚಂದ್ರ ಗುಹಾ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ಈ ಸಮಯದಲ್ಲಿ ಸಂಯುಕ್ತ ಪ್ರಾಂತ್ಯಗಳ ಗವರ್ನರ್ ಭೇಟಿ ಗೌರವಾರ್ಥ ದೆಹಲಿಯ ಇಂಪೀರಿಯಲ್ ಹೋಟೆಲ್ನಲ್ಲಿ ಸರ್ JP ಶ್ರೀವಾಸ್ತವ ಎಂಬ ಹಿರಿಯ ICS ಅಧಿಕಾರಿ ಅಧಿಕೃತ ಔತಣಕೂಟವೊಂದನ್ನು ಏರ್ಪಡಿಸಿದ್ದರು. ಆ ಕೂಟಕ್ಕೆ ಆಹ್ವಾನಿತರಾಗಿದ್ದರಲ್ಲಿ ಅರ್ಧಕ್ಕರ್ಧ ಜನ ಬಂದೇ ಇರಲಿಲ್ಲ. ಆ ಕೂಟಕ್ಕೆ ಓರ್ವ ಆಹ್ವಾನಿತನಾಗಿ ಹೋಗಿದ್ದ ವೈಸ್ರಾಯ್ ಮಂಡಳಿಯ ಸದಸ್ಯ ಅಂಬೇಡ್ಕರ್ ಇದೇಕೆಂದು ಕೇಳಿದಾಗ ಗಾಂಧಿಯವರ ಉಪವಾಸದ ಬಗ್ಗೆ ಸರ್ಕಾರ ತಳೆದಿರುವ ಹಠಮಾರಿ ನಿಲುವೇ ಇದಕ್ಕೆ ಕಾರಣವೆಂದು ಉತ್ತರಿಸಲಾಯಿತು. ಇದರಿಂದ ಚಕಿತರಾದ ಅಂಬೇಡ್ಕರ್ ಅದಾವ ದೊಡ್ಡ ವಿಷಯವೆಂದು ಈ ಜನರಿಗೆ ಪ್ರತಿಕ್ರಿಯಿಸುತ್ತಾರೋ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಾ ಸರ್ಕಾರ ಇನ್ನೇನೂ ಮಾಡುವಂತಿರಲಿಲ್ಲ ಎಂದು ಹೇಳಿದರಂತೆ. ಈ ಕೂಟಕ್ಕೆ ಆಹ್ವಾನಿತರಾಗಿ ಹೋಗಿದ್ದ ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್ನ ಪ್ರತಿನಿಧಿ ವಿಲಿಯಂ ಫಿಲಿಪ್ಸ್ ಈ ಘಟನೆಯನ್ನು ದಾಖಲಿಸಿದ್ದು, ಅದರಲ್ಲಿ ಅಂದಿನ ಆ ಕೂಟದ ಅತಿಥೇಯರಾಗಿದ್ದ ಶ್ರೀವಾಸ್ತವ ತಾವು ಮತ್ತು ತಮ್ಮ ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳು ಆ ಕೂಟದಲ್ಲಿ ಆಹಾರ ಸ್ವೀಕರಿಸುವುದಿಲ್ಲ ಎಂದು ತಮಗೆ ಹೇಳಿದರೆಂದೂ ತಿಳಿಸಿದ್ದಾರೆ. ಫಿಲಿಪ್ಸ್ ಭಾರತದಲ್ಲಿ ಜನಸಾಮಾನ್ಯರ ನಡುವೆ ಗಾಂಧಿಯವರ ಬಗ್ಗೆ ಏನು ಅಭಿಪ್ರಾಯವಿದೆ ಎಂದು ತಿಳಿದು ಬರಲು ರೂಸ್ವೆಲ್ಟ್ ಕಳುಹಿಸಿದ್ದ ಅಮೆರಿಕದ ಹಿರಿಯ ಅಧಿಕಾರಿಗಳಾಗಿದ್ದರು. ಮತ್ತೆ ಜಿನ್ನಾ ಜೊತೆ ಮಾತುಕತೆಯ ಪ್ರಯತ್ನ, ಮತ್ತೆ ಎದುರಾದ ನಿರಾಸೆ. ಈ ಮಧ್ಯೆ ಉಪವಾಸದ ಸಂದರ್ಭದಲ್ಲೇ ಗಾಂಧಿಯವರನ್ನು ಭೇಟಿ ಮಾಡಿದ ರಾಜಾಜಿ
ಪಶ್ಚಿಮದ ಮುಸ್ಲಿಂ ಬಾಹುಳ್ಯವುಳ್ಳ ಪ್ರದೇಶ ಮತ್ತು ಪೂರ್ವದ ಅಂತಹ ಪ್ರದೇಶಗಳನ್ನೊಳಗೊಂಡ ಸೀಮಿತ ಅಧಿಕಾರದ ಪಾಕಿಸ್ತಾನ್ ಕಲ್ಪನೆಗೆ ಗಾಂಧಿಯವರು ತಾತ್ವಿಕವಾಗಿಯೇ ಆದರೂ ಒಪ್ಪುವುದಾದರೆ, ಮುಸ್ಲಿಂ ಲೀಗ್ ಕಾಂಗ್ರೆಸ್ ಜೊತೆ ರಾಷ್ಟ್ರೀಯ ಸರ್ಕಾರ ರಚಿಸಲು ಜಿನ್ನಾ ಅವರನ್ನು ತಾವು ಒಪ್ಪಿಸುವುದಾಗಿ ಹೇಳಿ ಅವರ ಒಪ್ಪಿಗೆ ಪಡೆದು ಹೋಗಿದ್ದರು. ಜಿನ್ನಾ ಅವರನ್ನು ಭೇಟಿ ಮಾಡಿ ಮಾತುಕತೆಗೆ ಒಪ್ಪಿಸಿದ್ದರು. ಇದರ ವರದಿಗಳನ್ನು ಪತ್ರಿಕೆಗಳಲ್ಲೂ ನೋಡಿದ ಗಾಂಧಿ ಜಿನ್ನಾ ಅವರನ್ನು ಮಾತುಕತೆಗೆ ಆಹ್ವಾನಿಸಿದ್ದರು. ಆದರೆ ಆಹ್ವಾನದ ಪತ್ರವನ್ನು ಸರ್ಕಾರ ತಡೆಹಿಡಿಯಿತು. ಇದು ವಿವಾದ ಹುಟ್ಟಿಸಿದಾಗ ಸರ್ಕಾರ ರಾಜಕೀಯ ಬಂದಿಗಳಾದವರು ರಾಜಕೀಯ ಪತ್ರ ವ್ಯವಹಾರ ನಡೆಸುವ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ ಎಂಬ ಸ್ಪಷ್ಟೀಕರಣ ನೀಡಿತು. ಇದೇ ವೇಳೆಯಲ್ಲಿ ಜಿನ್ನಾ ಒಂದು ಹೇಳಿಕೆ ನೀಡಿ ಇದೆಲ್ಲ ಗಾಂಧಿ ಹೇಗಾದರೂ ಬಂಧನದಿಂದ ಬಿಡುಗಡೆ ಪಡೆಯಲು ಹೂಡಿರುವ ತಂತ್ರವಷ್ಟೇ ಎಂದು ಟೀಕಿಸಿದರು. ಈ ಮಧ್ಯೆ ಮುಸ್ಲಿಂ ಲೀಗ್ನೊಂದಿಗೆ ಮೈತ್ರಿ ಸರ್ಕಾರ ರಚಿಸಿಕೊಂಡಿದ್ದರೂ ರಾಷ್ಟ್ರ ವಿಭಜನೆಯ ವಿರೋಧಿಯಾಗಿದ್ದ ಪಂಜಾಬ್ನ ಪ್ರಧಾನಮಂತ್ರಿ ಹಯಾತ್ ಖಾನ್ ಹಠಾತ್ತಾಗಿ ನಿಧನ ಹೊಂದಿದ್ದರು. ಅಸ್ಸಾಂ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ ಸೇರಿದಂತೆ ಹಲವು ಪಕ್ಷಗಳ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿಕೊಂಡು ಅಧಿಕಾರದ ಗದ್ದುಗೆ ಏರಿತ್ತು. ಗಾಂಧಿ ಬಂಗಾಳದ ಕ್ಷಾಮದ ಬಗ್ಗೆ ಬಹುಚಿಂತಿತರಾಗಿದ್ದರು. ಇಂತಹ ವೇಳೆಯಲ್ಲಿ ತಮ್ಮ ಮತ್ತು ತಮ್ಮ ಪರಿವಾರದ ಕಾವಲು ಮತ್ತು ಆಹಾರೋಪಚಾರಗಳಿಗೆ ಸರ್ಕಾರ ಮಾಡುತ್ತಿರುವ ಖರ್ಚು ದುಬಾರಿ ಎನ್ನಿಸತೊಡಗಿತ್ತು. ಜೊತೆಗೆ ಇತರ ಕಾಂಗ್ರೆಸ್ ನಾಯಕರ ಮೇಲೆ ಮಾಡಲಾಗುತ್ತಿದ್ದ ಖರ್ಚಿನ ಬಗ್ಗೆಯೂ ಅವರು ಚಿಂತಿತರಾಗಿದ್ದರು. ವೈಸ್ರಾಯ್ ಹಲವು ಬಾರಿ ಗಾಂಧಿಯವರನ್ನು ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಮರುಪರಿಶೀಲಿಸಿದರೆ ಮಾತ್ರ ಮುಂದಿನ ಕ್ರಮದ ಬಗ್ಗೆ ಯೋಚಿಸಬಹುದು ಎಂದಾಗ ಅವರು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಮಾತ್ರ ಮಾಡಬಹುದೆಂದು, ತಮ್ಮನ್ನು ಕಾರ್ಯಕಾರಿ ಸಮಿತಿಯ ಸದಸ್ಯರಿರುವ ಸೆರೆಮನೆಗೆ ಸ್ಥಳಾಂತರಿಸಿದರೆ ಇದು ಸಾಧ್ಯವಾಗಬಹುದು ಎಂದು ಹೇಳಿದರು. ಇದನ್ನು ಸರ್ಕಾರ ಒಪ್ಪದೇ ಇದ್ದಾಗ ಅವರು ವೈಸ್ರಾಯನನ್ನು, ನನ್ನೊಬ್ಬನ ದುಷ್ಟಬುದ್ಧಿಯಿಂದಲೇ ಎಲ್ಲಾ ಅನಾಹುತವಾಗಿದೆ ಎಂಬುದು ನಿಮ್ಮ ಅಭಿಪ್ರಾಯವಾಗಿದ್ದರೆ ನನ್ನನ್ನು ಎಷ್ಟು ಕಾಲವಾದರೂ ಬಂಧಿಸಿಡಿ, ಆದರೆ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಬಿಡುಗಡೆ ಮಾಡಿ ಅವರು ಕ್ಷಾಮಪೀಡಿತ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು 1943 ಅಕ್ಟೋಬರ್ನಲ್ಲಿ ಬರೆದ ಪತ್ರವೊಂದರಲ್ಲಿ ಮನವಿ ಮಾಡಿದ್ದರು. ಆದರೆ ಸರ್ಕಾರ ಆ ಮನವಿಗೂ ಓಗೊಡಲಿಲ್ಲ. ಅಹಮದ್ನಗರ ಕೋಟೆಯ ಬಂದಿಗಳು ಗಾಂಧಿಯಿಂದ ದೂರ ಕಾಪಾಡಿಕೊಳ್ಳಲು ನಿರ್ಧಾರ. ಆಕ್ಚುಲಿ ಈ ಸಂದರ್ಭದಲ್ಲೇ ನೆಹರು ಡಿಸ್ಕವರಿ ಆಫ್ ಇಂಡಿಯಾವನ್ನ ಬರೀತಾ ಇರುವುದು. ಅಹಮದ್ನಗರ ಕೋಟೆಯ ಬಂದಿಗಳು ಗಾಂಧಿಯಿಂದ ದೂರ ಕಾಯ್ದುಕೊಳ್ಳಲು ನಿರ್ಧಾರ. ಇತ್ತ ಆಗಾ ಖಾನ್ ಅರಮನೆಯ ಸೆರೆಮನೆಯ ಪರಿಸ್ಥಿತಿ ಹೀಗಿದ್ದರೆ, ಅಹಮದ್ನಗರ ಕೋಟೆಯಲ್ಲಿನ ಸೆರೆಮನೆ ಬಂದಿಗಳ ಪರಿಸ್ಥಿತಿ ಇದಕ್ಕಿಂತ ಉತ್ತಮವಾಗೇನೂ ಇರಲಿಲ್ಲ. ನೆಹರು, ಪಟೇಲ್, ಆಜಾದ್, ಕೃಪಲಾನಿ, ಆಚಾರ್ಯ ನರೇಂದ್ರ ದೇವ, ಪಟ್ಟಾಭಿ ಸೀತಾರಾಮಯ್ಯ, ಹರೇ ಕೃಷ್ಣ ಮೆಹತಾಬ್, ಅಸಫ್ ಅಲಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ 16 ಸದಸ್ಯರಲ್ಲಿ 12 ಜನ ಅಲ್ಲೇ ಬಂಧಿತರಾಗಿದ್ದರು. ರಾಜೇಂದ್ರ ಪ್ರಸಾದ್ ಅವರು ಅನಾರೋಗ್ಯ ಪೀಡಿತರಾಗಿ ಬಿಹಾರದ ಸೆರೆಮನೆಯೊಂದರಲ್ಲಿದ್ದರು. ಈ 12 ಜನಕ್ಕೂ ಅನ್ಯ ಜನರ ಸಹವಾಸವಿಲ್ಲದೆ ತಲೆ ಕೆಟ್ಟಂತಾಗಿತ್ತು. ಪತ್ರಿಕೆಗಳನ್ನು ಓದುವುದು, ಬೇಸರವಾದಾಗ ತೋಟದಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಬೇರೇನೂ ಚಟುವಟಿಕೆಗಳಿಗೆ ಅವಕಾಶವಿಲ್ಲದೆ ಅವರ ಮನ ಜಡಗೊಳ್ಳಲಾರಂಭಿಸಿತ್ತು. ಅವರೀಗ ಏನೂ ತೋಚದೆ ಬಹಳ ದಿನಗಳಿಂದ ತಮ್ಮ ಮನಸ್ಸಿನಲ್ಲಿ ಉಳಿದಿದ್ದ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ಬರೆಯತೊಡಗಿದರು. ಇವುಗಳಲ್ಲಿ ಮುಖ್ಯವಾದುದೆಂದರೆ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ, ಮಗಳು ಇಂದಿರಾಗೆ ಬರೆದ ಪತ್ರಮಾಲೆಗಳನ್ನು ಆಧರಿಸಿದ್ದು, ಕೃಪಲಾನಿ ಅವರ ಗಾಂಧಿ ಎ ಸ್ಟಡಿ ಮತ್ತು ಆಜಾದ್ ಅವರ ಎ ಕಲೆಕ್ಷನ್ ಆಫ್ ಅನ್ಡೆಲಿವರ್ಡ್ ಲೆಟರ್ಸ್. ಇದೇ ಸಮಯದಲ್ಲಿ ಆಜಾದ್ ಅವರ ಪತ್ನಿ ಜುಲೇಖಾ ನಿಧನದ ಸುದ್ದಿಯೂ ತಲುಪಿತ್ತು. ಈ ಗೆಳೆಯರ ಗುಂಪಿನ ನಡುವೆ ಸದಾ ಚರ್ಚೆಗೆ ಬರುತ್ತಿದ್ದ ವಿಷಯವೆಂದರೆ ಗಾಂಧಿ ಮಂಡಿಸಿದ ಭಾರತ ಬಿಟ್ಟು ತೊಲಗಿ ನಿರ್ಣಯ. ನೆಹರು, ಆಜಾದರು ಇದು ತಪ್ಪು ನಿರ್ಣಯ ಎಂದರೆ ಪಟೇಲ್ ಮತ್ತು ಆಚಾರ್ಯ ನರೇಂದ್ರ ದೇವ ಸರಿಯಾದ ನಿರ್ಣಯ ಎನ್ನುತ್ತಿದ್ದರು. ಮಿಕ್ಕವರದ್ದು ಮಿಶ್ರ ಪ್ರತಿಕ್ರಿಯೆ. ಹೀಗಾಗಿ ಕೆಲವೊಮ್ಮೆ ಚರ್ಚೆ ಸ್ನೇಹದ ಗಡಿ ದಾಟಿ ಜಗಳಗಳಿಗೂ ಕೆಲಕಾಲ ಮುನಿಸುಗಳಿಗೂ ಕಾರಣವಾಗುತ್ತಿತ್ತು. ರಾಜಮೋಹನ್ ಗಾಂಧಿ ಅವರ ಪ್ರಕಾರ ಇದರ ಪರಿಣಾಮವೆಂದರೆ ಇವರೆಲ್ಲರೂ ಇನ್ನು ಮುಂದೆ ಗಾಂಧಿ ಅವರಿಂದ ಸ್ವಲ್ಪ ದೂರ ಕಾಯ್ದುಕೊಳ್ಳಲಾರಂಭಿಸಿ ಅವರ ನಿರ್ಣಯಗಳ ಬಗ್ಗೆ 2 ಅಲ್ಲ 10 ಬಾರಿ ಯೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಬೇಕೆಂಬ ತೀರ್ಮಾನಕ್ಕೆ ಬಂದದ್ದು. 25 ವರ್ಷ ಆದ್ಮೇಲೆ ವೈನ್ ಸವಾಸ ಸರಿಲ್ಲ ಅಂತ ಅರ್ಥ ಆಯ್ತದ ಅವ್ರಿಗೆ. ಲಿನ್ಲಿತ್ಗೋ ನಿರ್ಗಮನ, ವೇಮೆಲ್ ಆಗಮನ. ಪ್ರತಿ ವರ್ಷನೂ ಚೇಂಜ್ ಆಯ್ತಿದ್ರ ಸರ್ ಇವರು ಜಯಸಿಂಹ ಸರ್? ವೈಸ್ರಾಯ್ಗಳು ಅವ್ರಿಗೆ ಬೇಕಾದಂಗೆ ಚೇಂಜ್ ಮಾಡ್ತಾ ಇರ್ತಿದ್ರು ಅನ್ಸ್ತದೆ. ಚೇಂಜ್ ಆಗ್ತಿದ್ರು ಸರ್. ಆದ್ರೆ ಒಂದಷ್ಟು ಜನಕ್ಕೆ ಫುಲ್ ದೊಡ್ಡ ದೊಡ್ಡ ಟರ್ಮೇ ಸಿಕ್ತು. ಮೌಂಟ್ ಬ್ಯಾಟನ್ ಒಳ್ಳೆ ಟರ್ಮ್ ಸಿಕ್ತಲ್ಲ. 1943 ಸೆಪ್ಟೆಂಬರ್ನಲ್ಲಿ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ಗೋ ಅವರ ಅವಧಿ ಮುಗಿದಿತ್ತು. ಹೊಸ ವೈಸ್ರಾಯ್ ಆಗಿ ಲಾರ್ಡ್ ವೇಮೆಲ್ ಬಂದಿದ್ದರು. ಸೆಪ್ಟೆಂಬರ್ 2ರಿಂದ ಲಿನ್ಲಿತ್ಗೋ ಒಂದು ವಿದಾಯ ಪತ್ರ ಬರೆದ ಗಾಂಧಿ,
ನಾನು ಕಂಡ ಎಲ್ಲ ಬ್ರಿಟಿಷ್ ಅಧಿಕಾರಿಗಳ ಪೈಕಿ ನನಗೆ ಹೆಚ್ಚು ದುಃಖವನ್ನು ತಂದವರು ನೀವೇ ಎಂದು ತಿಳಿಸಲು ವಿಷಾದಿಸುತ್ತೇನೆ. ನಿಮ್ಮನ್ನು ವ್ಯವಸ್ಥೆ ಅಸತ್ಯವನ್ನು ಆಲಂಗಿಸುವ ಘೋರ ಪ್ರಮಾದಕ್ಕೆ ತಳ್ಳಿಬಿಟ್ಟಿತು. ಮುಂದೆ ನಿಮ್ಮ ಈ ಪ್ರಮಾದದ ಅರಿವನ್ನು ಭಗವಂತ ನಿಮಗೆ ಮಾಡಿಸುತ್ತಾನೆ ಎಂದು ನಾನು ನಂಬಿದ್ದೇನೆ ಎಂದು ತಿಳಿಸಿದರು. ಈತನ ನೇತೃತ್ವದಲ್ಲೇ ತಮ್ಮ ಮೇಲೆ ಹಿಂಸೆ ಮತ್ತು ಫ್ಯಾಸಿಸ್ಟರೊಡನೆ ನಡೆದ ಸಂಚಿನ ಕೊಟ್ಟಿ ಆರೋಪ ಪಟ್ಟಿ ಸಿದ್ಧವಾದದ್ದು ಎಂಬುದು ಅವರಿಗೆ ತೀವ್ರ ನೋವನ್ನುಂಟು ಮಾಡಿತ್ತು. ಹಾಗಾಗಿಯೇ ಅವರು ಪ್ಯಾರೇಲಾಲ್ ಜೊತೆ ಕೂತು ಈ ಸಂಬಂಧದ ಸರ್ಕಾರದ ಆರೋಪ ಮತ್ತು ದಾಖಲೆಗಳನ್ನೊಳಗೊಂಡ ಕಿರು ಪುಸ್ತಕದ ಸಕಲ ಅಂಶಗಳಿಗೂ ಉತ್ತರವನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳುಹಿಸಿದ್ದರು. ಗಾಂಧಿಯವರ ಪತ್ರಕ್ಕೆ ಉತ್ತರ ನೀಡಿದ್ದ ಲೆನ್ಲಿತ್ಗೋ, ನೀವು ಬರೆದದ್ದು ನಿಜವೇ ಆಗಿದ್ದರೆ ನನಗೆ ವ್ಯಥೆಯಾಗುವುದು ಖಂಡಿತ. ಆದರೆ ಸಂಗತಿಗಳನ್ನು ನೀವು ನೋಡುವ ದೃಷ್ಟಿ ನನಗೆ ಅರ್ಥವಾಗದಂಥದ್ದು. ಶಾಶ್ವತವಾದುದರ ಜೊತೆಗೆ ಸದ್ಯದ ಮೌಲ್ಯಗಳು ಮುಖ್ಯವೆಂದು ನಾನು ಭಾವಿಸಿದ್ದೇನೆ ಎಂದು ಬರೆದಿದ್ದನು. ನಂತರದಲ್ಲಿ ವೇಮೆಲ್ನೊಂದಿಗೆ ಗಾಂಧಿಯವರ ಪತ್ರ ವ್ಯವಹಾರ ಶುರುವಾಯಿತು. ಆದರೆ ವೇಮೆಲ್ನದು ಅದೇ ರಾಗವೇ. ಆಗಸ್ಟ್ 8ರ ನಿರ್ಣಯ ವಾಪಸ್ ಪಡೆದು ಸಂಧಾನದ ಮಾತನಾಡಿ. ಮೀರಾಬೆನ್ ಸೆರೆಮನೆಯಲ್ಲಿ ತೀವ್ರ ಅಸ್ವಸ್ಥರಾದಾಗ ಗಾಂಧಿ 1944ರ ಮಾರ್ಚ್ 9ರಂದು, ನಾನು ಅಸಾಧ್ಯ ಮನುಷ್ಯನಿರದಿರಬಹುದು, ಆದರೆ ನಿಮ್ಮ ಸೇನೆಯ ಓರ್ವ ದಂಡನಾಯಕರ ಮಗಳಾದ ಮೀರಾಬೆನ್ಗೇಕೆ ಈ ನೋವಿನ ಸ್ಥಿತಿ? ನೀವೇ ಬಂದು ಆಕೆಯ ಪರಿಸ್ಥಿತಿ ನೋಡಿ ಆಕೆಯನ್ನು ಬಿಡುಗಡೆ ಮಾಡಿ ಎಂದು ವೈಸ್ರಾಯ್ ಅವರನ್ನು ಕೋರಿದ್ದರು. ಆದರೆ ಆ ಕಡೆಯಿಂದ ಯಾವ ಉತ್ತರವೂ ಬರಲಿಲ್ಲ. ಸೆರೆಮನೆಯ ಶೂನ್ಯತೆ, ಅಸ್ವಸ್ಥರಾದ ಕಸ್ತೂರ್ಬಾ. ಈ ಮಧ್ಯೆ ಕಸ್ತೂರ್ಬಾ ತೀವ್ರ ಅಸ್ವಸ್ಥರಾಗಿದ್ದರು. 1943ರ ಡಿಸೆಂಬರ್ನಲ್ಲಿ ಅವರಿಗೆ 2 ಬಾರಿ ಲಘು ಹೃದಯಾಘಾತಗಳಾಗಿದ್ದವು. ಅವರು ಉಸಿರಾಟದ ತೀವ್ರ ತೊಂದರೆಯಿಂದ ನರಳಾರಂಭಿಸಿದ್ದರು. ದೇವದಾಸ್ ಮತ್ತು ರಾಮದಾಸ್ ಸೆರೆಮನೆಗೆ ಬಂದು ಅವರನ್ನು ಕಂಡು ಹೋದರು. ಡಾಕ್ಟರ್ ಎಂ ಡಿ ಗಿಲ್ಡರ್ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದರಾದರೂ, ಡಾಕ್ಟರ್ ಸುಶೀಲಾ ನಾಯರ್ ಅವರ ಎಲ್ಲ ಸೇವೆಗಳನ್ನು ಮಾಡುತ್ತಿದ್ದರಾದರೂ ಅವರು ಭಾವನಾತ್ಮಕ ಸಮಸ್ಯೆಗಳಿಂದ ಬಾಧಿತರಾಗುತ್ತಿದ್ದಾರೆಂದು ಗಾಂಧಿ ಅವರಿಗೆ ಗೊತ್ತಿತ್ತು. ಮಕ್ಕಳು, ಮೊಮ್ಮಕ್ಕಳು ಮತ್ತು ಇತರ ಬಂಧು ಬಾಂಧವರಿಂದ ದೂರವಾಗಿ ಸೆರೆಮನೆಯ ಒಂಟಿತನದಿಂದ ಬೇಸತ್ತು ಒಮ್ಮೆ ಗಾಂಧಿಯವರಿಗೆ, ಈ ಇಂಗ್ಲಿಷ್ನವರೊಂದಿಗೆ ಎಷ್ಟು ದಿನ ಕಾದಾಡುವಿರಿ? ಇಬ್ರು ಒಟ್ಟಿಗೆ ಇರುವ ಒಪ್ಪಂದವನ್ನೇಕೆ ಮಾಡಿಕೊಳ್ಳಬಾರದು ಎಂದು ಕೇಳಿದ್ದರು. ಪಾಪ. ಅಲ್ಲ ಸರ್, ಮೊನ್ನೆ ಹೇಳಿದ್ರಲ್ಲ ಎಸಿ ಇದು ಎಲ್ಲ ಹಾಕಿದ್ರು ಅಂತ, ಇಲ್ಲೂ ಹಾಕಿದಾರ ಸರ್ ಎಸಿ. ಇಲ್ಲೂ ಎಸಿ ಇತ್ತ? ಎಸಿ ಅದೇನ್ 5 ಸ್ಟಾರ್ ಹೋಟೆಲ್ದೆಲ್ಲ ಫೆಸಿಲಿಟಿ ಗೊತ್ತಾ ಇದ್ದೀರಲ್ಲ. ಅದಕ್ಕೆ ಗಾಂಧಿ ಅವರು ಆಗದೆ ಸೋದರರಂತೆ ಒಟ್ಟಿಗೆ ಬಾಳಲು ಸಿದ್ಧರಾದರೆ ನಾನು ಸಿದ್ಧ, ನೀನೇ ಒಪ್ಪಂದ ಮಾಡಿ ಒಪ್ಪಿಸು ಎಂದಾಗ ಜೋರಾದ ಮುಗ್ಧನಗೆ ನಕ್ಕು ಸುಮ್ಮನಾಗಿದ್ದರು. ಗಾಂಧಿ ಕಸ್ತೂರ್ಬಾಗೆ ಪ್ರತಿದಿನ 5ನೇ ತರಗತಿಯ ಗುಜರಾತಿ ಪಠ್ಯ ಪುಸ್ತಕವನ್ನಿಟ್ಟುಕೊಂಡು ಓದು ಬರಹ ಕಲಿಸುತ್ತಿದ್ದರು. ಸಾಮಾನ್ಯ ಜ್ಞಾನ ಹೇಳಿಕೊಡುತ್ತಿದ್ದರು. ಇಬ್ಬರಿಗೂ ಬೇಸರವಾದಾಗ ರಾತ್ರಿ ಇಬ್ಬರು ಪಠ್ಯ ಪುಸ್ತಕದ ಪದ್ಯಗಳನ್ನು ಒಟ್ಟಿಗೆ ಹಾಡುತ್ತಾ ಕಾಲ ಕಳೆಯುತ್ತಿದ್ದರು. ಗಾಂಧಿ ಹೇಗೋ ಪ್ರಾರ್ಥನೆ, ಎಣ್ಣೆ ಸ್ನಾನ, ಪತ್ರಿಕೆ ಓದು, ನೂಲುವುದು, ಪ್ಯಾರೇಲಾಲ್ ಮತ್ತು ಸುಶೀಲಾ ನಯ್ಯರ್ ಅವರೊಂದಿಗೆ ರಾಜಕೀಯ ಚರ್ಚೆ ಇತ್ಯಾದಿಗಳಲ್ಲಿ ಕಾಲ ಕಳೆಯುತ್ತಿದ್ದರಾದರೂ, ಕಸ್ತೂರ್ಬಾಗೆ ಸೆರೆಮನೆಯ ಬಿಡುಗಡೆಯ ಬೆಳಕೇ ಕಾಣದ ಕಗ್ಗತ್ತಲ ಜಗತ್ತಾಗಿ ಕಂಡು ತಾವಿನ್ನು ಹೊರ ಜಗತ್ತನ್ನು ಕಾಣಲಾರನೇನೋ ಎಂದು ಭಯವಿಹ್ವಲರಾಗಿದ್ದರು. ಗಾಂಧಿ ಇದನ್ನು ಅರಿತು ಕಸ್ತೂರ್ಬಾ ಅವರನ್ನು ಕಾಣಲು ಆಕೆಯ ಬಂಧುಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕೆಂದು ಕಸ್ತೂರ್ಬಾಗೆ ಪ್ರಿಯರಾದ ಪ್ರಭಾವತಿ ದೇವಿ, ಜೆಪಿ ಅವರ ಪತ್ನಿ, ಮನು ಗಾಂಧಿಯನ್ನು, ಮಗನ್ಲಾಲ್ ಅವರ ಸೋದರ ಸಂಬಂಧಿ, ಅವರ ಉಪಚಾರಕ್ಕಾಗಿ ಕರೆಸಿಕೊಳ್ಳಲು ಅನುಮತಿ ನೀಡಬೇಕೆಂದು ಸೆರೆಮನೆಯ ಮೇಲ್ವಿಚಾರಕರನ್ನು ಕೋರಿದರು. ಕಸ್ತೂರ್ಬಾ ರಾತ್ರಿಯೆಲ್ಲ ಒಂದು ಮರದ ಸ್ಟೂಲಿನ ಮೇಲೆ ತಲೆ ಇಟ್ಟುಕೊಂಡು ಏದಿರಿಸಿ ಬಿಡುತ್ತಾ ಕೆಮ್ಮುತ್ತಾ ನಿದ್ರೆಗೆ ಪ್ರಯತ್ನಿಸುತ್ತಿರುವುದನ್ನು ಕಂಡು ಗಾಂಧಿ ಆಕೆ ಮುಕ್ತಿಗಾಗಿ ಹಾತೊರೆಯುತ್ತಿದ್ದಾಳೆ ಎಂದು ಭಾವಿಸಿ ಪತ್ನಿಯ ಸಾಂತ್ವನಕ್ಕಾಗಿ ರಾಮ್ ಧುನ್ ಹಾಡುತ್ತಿದ್ದರು. ಆಗೆಲ್ಲ ಕಸ್ತೂರ್ಬಾ ಶಾಂತಿಯಿಂದ ಮಲಗುತ್ತಿದ್ದರು. ಕಸ್ತೂರ್ಬಾ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಿ ಸೇವಾಗ್ರಾಮಕ್ಕೆ ಸ್ಥಳಾಂತರಿಸುವ ಸಲಹೆಯನ್ನು ಸರ್ಕಾರ ಪರಿಶೀಲಿಸಿತಾದರೂ ಅದು ಗಾಂಧಿಯವರ ತಾತ್ಕಾಲಿಕ ಬಿಡುಗಡೆಯನ್ನು ಅನಿವಾರ್ಯವಾಗಿರಿಸಿ ಪರಿಸ್ಥಿತಿ ಜಟಿಲವಾಗುವುದೆಂದು ಆ ಸಲಹೆಯನ್ನು ತಿರಸ್ಕರಿಸಿತು. ಗಾಂಧಿ ಕೂಡ ಪತ್ನಿಯ ಬಿಡುಗಡೆಗಾಗಿ ಅರ್ಜಿ ಸಲ್ಲಿಸಲು ನಿರಾಕರಿಸಿದರು. ಕಸ್ತೂರ್ಬಾಗೆ 3ನೇ ಬಾರಿ ಹೃದಯಾಘಾತವಾಗಿ ಅವರ ಅಂತ್ಯ ಸಮೀಪಿಸುತ್ತಿದೆ ಎನ್ನುವಾಗ ಪ್ರಭಾವತಿ ಮತ್ತು ಮನು ಗಾಂಧಿ ಕಸ್ತೂರ್ಬಾ ಅವರ ಉಪಚಾರಕ್ಕಾಗಿ ಸೆರೆಮನೆಗೆ ಬರಲು ಅನುಮತಿ ನೀಡಲಾಯಿತು. ಗಾಂಧಿಯವರ ಮನವಿಯ ಮೇರೆಗೆ ಆಯುರ್ವೇದ ವೈದ್ಯ ಶಿವಶರ್ಮಾ ಮತ್ತು ನಿಸರ್ಗ ಚಿಕಿತ್ಸಾ ತಜ್ಞ ದೀನ್ ಶಾ ಮೆಹ್ತಾ ಬಂದು ರೋಗಿಯನ್ನು ಪರೀಕ್ಷಿಸಿ ಕೆಲವು ಸಲಹೆಗಳನ್ನೂ ನೀಡಿದರು.
ಎಲ್ಲ ಚಿಕಿತ್ಸೆಗಳಿಗಿಂತ ಹೆಚ್ಚಾದ ಚಿಕಿತ್ಸೆ ಕಸ್ತೂರಬಾಗೆ ಮಕ್ಕಳ ದರ್ಶನ ಮತ್ತು ಕನು ಹಾಡುವ ಸುಶ್ರಾವ್ಯ ಭಜನೆಗಳಿಂದ ದೊರಕುತ್ತಿತ್ತು. ಆದರೆ ಹರಿಲಾಲ್ ಬಂದಾಗ ಅವರು ಭಾವಾವೇಶಕ್ಕೆ ಒಳಗಾಗುತ್ತಿದ್ದರು. ಒಮ್ಮೆ ಅವನು ಪಾನಮತ್ತನಾಗಿಯೇ ಬಂದದ್ದು. ಅವರು ತೀವ್ರ ಅಶಾಂತರಾಗಿದ್ದರು. ಒಂದು ಎಣ್ಣೆ ಎಲ್ಲಿ ಸಿಕ್ತಿತ್ತು ಅವನಿಗೆ? ದಿನ ಎಣ್ಣೆ ಹೊಡಿಯಕ್ಕೆ ಅಷ್ಟೊಂದು ಅವೈಲಬಲ್ ಇತ್ತ? ಎಣ್ಣೆ ಎಲ್ಲಾ ಕಾಲದಲ್ಲಿ ಇರುತ್ತಲ್ಲ ಸರ್. ಎಣ್ಣೆ ಸಿಗದೆ ನೀನು ಕಳ್ಳಬಟ್ಟಿ ಸಿಕ್ಕಿರ್ಬೋದು. ಇಲ್ಲ ಅವಾಗ ಏನು ಲೈಸೆನ್ಸ್ ಬೇಕಾಗಿಲ್ಲ ಏನೋ, ಯಾರು ಗೊತ್ತು. ಕಸ್ತೂರಿಬಾ ನಿಧನ ಕಲ್ಲಾಗಿ ಕೂತ ಗಾಂಧಿ. ಕಸ್ತೂರಿಬಾ ಅವರಿಗೆ ಶ್ವಾಸಕೋಶದ ತೀವ್ರ ಸೋಂಕು ಉಂಟಾಗಿತ್ತು. ದೇವದಾಸ್ ಆಗ ಮಾರುಕಟ್ಟೆಯಲ್ಲಿ ಅಲಭ್ಯವಾಗಿದ್ದ ಪೆನ್ಸಿಲ್ ಅನ್ನು ಕಷ್ಟಪಟ್ಟು ಹುಡುಕಿ ತಂದ. ಆದರೆ ಗಾಂಧಿ ಅದರ ಪ್ರಯೋಗ ಬೇಡವೆಂದರು. ಸಾವಿನೆಡೆಗೆ ಸಾಗುತ್ತಿರುವ ಜೀವಕ್ಕೆ ದಿನಕ್ಕೆ 3 ಬಾರಿ ಅದನ್ನು ಚುಚ್ಚಿ ಅನಗತ್ಯ ನೋವು ತರುವಿರೇಕೆ ಎಂದು ಅವರು ಕೇಳಿದರು. ಅಲ್ಲಿದ್ದ ವೈದ್ಯರುಗಳಿಗೂ ಆ ಪ್ರಶ್ನೆ ಹಾಕಿದರು. ಆದರೆ ಇತರ ಆಧುನಿಕ ಚಿಕಿತ್ಸೆಗೆ ಅವರು ಅಡ್ಡಿ ಬರಲಿಲ್ಲ. ಕಸ್ತೂರಬಾ ಯಾವ ಚಿಕಿತ್ಸೆಗೂ ಸ್ಪಂದಿಸದೆ ಅರೆಪ್ರಜ್ಞಾವಸ್ಥೆಗೆ ಜಾರಿದರು. ಅಂದು 1944ರ ಫೆಬ್ರವರಿ 22 ಶಿವರಾತ್ರಿಯ ದಿನ ಸಂಜೆ ಸುಮಾರು 6 ಗಂಟೆಯ ಹೊತ್ತಿಗೆ ಕಸ್ತೂರ್ಬಾ ಅವರು ಗಾಂಧಿ ಅವರಿಗೆ ಹತ್ತಿರ ಬರುವಂತೆ ಸನ್ನೆ ಮಾಡಿದರು. ಆತಂಕದಿಂದ ಗಾಂಧಿ ತಮ್ಮ ಪತ್ನಿಯ ಭುಜ ಎತ್ತಿ ತಮ್ಮ ಎದೆಗೆ ಆನಿಸಿಕೊಂಡರು. ಆ ಕ್ಷಣದಲ್ಲೇ ಕಸ್ತೂರ್ಬಾ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ವೈದ್ಯರು ನಾಡಿ ಪರೀಕ್ಷಿಸಿ ಸಾವನ್ನು ಖಚಿತಪಡಿಸಿದರು. ದೇವದಾಸ ಅಮ್ಮನನ್ನು ತಬ್ಬಿ ಸಣ್ಣ ಮಗುವಿನಂತೆ ರೋಧಿಸತೊಡಗಿದ. ಅವರನ್ನು ತಡೆಯುವ ಮನಸ್ಸು ಅಲ್ಲಿ ಯಾರಿಗೂ ಇರಲಿಲ್ಲ. ಕಸ್ತೂರಿಬಾ ಅವರ ದೇಹಕ್ಕೆ ಸ್ನಾನ ಮಾಡಿಸಲು ಹೊರಟಾಗ ಗಾಂಧಿ ಯಾರ ಮಾತನ್ನು ಒಪ್ಪದೆ ತಾವೂ ಅದರಲ್ಲಿ ಸೇರಿಕೊಂಡರು. ನಂತರ ಗಾಂಧಿ ನೂತಿದ್ದ ನೂಲಿನಿಂದಲೇ ನೇಯ್ದಿದ್ದ ಖಾದಿ ಸೀರೆಯೊಂದನ್ನು ಆಯ್ದು ಮೃತದೇಹಕ್ಕೆ ಉಡಿಸಲಾಯಿತು. ಖಾದಿ ಹಾರವೊಂದನ್ನು ತೊಡಿಸಲಾಯಿತು. ಕಸ್ತೂರ್ಬಾ ಅವರ ಅಂತಿಮ ಸಂಸ್ಕಾರಕ್ಕೆ ಆ ಅರಮನೆಯ ಬಯಲಿನ ಒಂದೆಡೆ ಸಿದ್ಧತೆಗಳು ನಡೆದಿದ್ದಾಗ ಗಾಂಧಿ ದೇಹದ ಬಳಿ ಕಲ್ಲಿನಂತೆ ಕೂತಿದ್ದರು. ಅಂತಿಮ ಸಂಸ್ಕಾರಕ್ಕಾಗಿ ದೇಹವನ್ನು ಒಯ್ದ ಮೇಲೂ ಅವರು ತಾಸುಗಟ್ಟಲೆ ಅಲ್ಲೇ ಹಾಗೆಯೇ ಕುಳಿತಿದ್ದರು. 60 ವರ್ಷಗಳ ದಾಂಪತ್ಯವದು. ಪೋರ್ಬಂದರ್, ರಾಜ್ಕೋಟೆ, ಬಾಂಬೆ, ಜೊಹಾನ್ಸ್ಬರ್ಗ್, ಫೀನಿಕ್ಸ್, ಟಾಲ್ಸ್ಟಾಯ್ ಆಶ್ರಮ, ಸಬರ್ಮತಿ, ವರ್ಧಾ ಹೀಗೆ ಹಲವೆಡೆ ನೆಲೆಯೂರಿ ಬಾಳುವೆ ಮಾಡಿದ್ದ ಜೋಡಿಯದು. ಗಾಂಧಿಯವರ ಹಲವು ಉಚ್ಚಾಟಗಳನ್ನು, ಚಿತ್ರ ವಿಚಿತ್ರ ವ್ರತಗಳನ್ನು, ಸರ್ವದಿಕ್ಕುಗಳಿಂದಲೂ ಬರುತ್ತಿದ್ದ 100 ನೈತಿಕ ನಿಯಮಗಳನ್ನು ಸಹಿಸಿಯೋ ಮೆಚ್ಚಿಯೋ ಅವುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡೋ ಹಣ್ಣಾಗಿದ್ದ ಮುಗ್ಧ ಜೀವವದು. ಒಂದು ಹಂತದ ನಂತರ ಗಂಡನ ಉಪಚಾರದ ಹೊಣೆಯನ್ನು ಯಾವುದೇ ಕಹಿ ಇಲ್ಲದೆ ಇತರ ಹೆಣ್ಣು ಮಕ್ಕಳಿಗೆ ಬಿಟ್ಟುಕೊಟ್ಟಿದ್ದ ಉದಾರಿ ಶ್ರೀಹೃದಯವದು. ಹಲವಾರು ಬಾರಿ ಗಂಡನೊಡನೆ ಹೋರಾಟಗಳಲ್ಲಿ ಸೇರಿಕೊಂಡು ಸೆರೆಮನೆಗೆ ಹೋಗಿ ಬರುತ್ತಾ ಈಗ ಸೆರೆಮನೆಯಲ್ಲೇ ಮಣ್ಣಾದ ತ್ಯಾಗಶೀಲ ವ್ಯಕ್ತಿತ್ವವದು. ಇಷ್ಟು ಜಂಜಾಟದೊಂದಿಗೆ 60 ವರ್ಷ ಸಂಸಾರ ಮಾಡೋ ಧೈರ್ಯ ತೋರಿದ್ದ ಕಪಲ್ಸ್ ಅಲ್ಲ, ಒಂದು ಎಸ್ಕೇಪಿಂಗ್ ಇರ್ಲಿಲ್ಲ ಆಗೆಲ್ಲ. ನೀವು ಫ್ಯಾಮಿಲಿಯಿಂದ ಎಸ್ಕೇಪ್ ಆಯ್ತಿರ್ಲಿಲ್ಲ. ಅದೇ ಒಂದು ನೀವು ಜೈಲಲ್ಲಿ ಒಮ್ಮೆ ಹಾಕಿದ್ರೆ ಅಲ್ಲಿ ಏನೇ ಫೆಸಿಲಿಟಿ ಕೊಟ್ರು ಕೂಡ ಓಕೆ, ಜೈಲೇ ಭಾರಿ ಚಂದದ ಎಲ್ಲ ಫೆಸಿಲಿಟಿನೇ ಕೊಟ್ರು, ನಿಮ್ಗೆ ಮಲಗಕೊಳ್ಳೆ ಇದು ಕೊಟ್ರು, ಫ್ಯಾನ್ ಕೊಟ್ರು, ಇದು ಕೊಟ್ರು ಕೂಡ ಅದು ಜೈಲೇ. ನೀವು ಅಲ್ಲಿಂದ ಈ ಕಡೆ ಏನ್ ಬಂದು ನೀವು ಬೇಕಾದಂಗೆ ನಿಮ್ಗೆ ಆ ಸ್ವತಂತ್ರ ಅಂತೂ ಇರುದಿಲ್ಲ. ಆಯ್ತಾ? ಒಂದ್ ವೇಳೆ ಹಂಗ್ ಕೊಟ್ಟಿದ್ರು ಕೊಡ್ಲಿಲ್ಲ ಬಿಡಿ, ಇಲ್ಲಿ ಓದ್ತಾ ಇರ್ಬೇಕಾದ್ರೆ ಗೊತ್ತಾಗ್ತದೆ ಆ ತರ ಯಾವ ವ್ಯವಸ್ಥೆಯೂ ಇರ್ಲಿಲ್ಲ. ನೀವು ಜೈಲು ಅಂತ ಹೇಳುವಂತದ್ದು, ಈಗ ನಾನೇ ಈಗ ನಿಮಗೆ AC ಕೊಡ್ತಾರೆ, ಓದಕ್ಕೆ ಬುಕ್ಸ್ ಕೊಡ್ತಾರೆ, ಮಲ್ಗಕೊಳ್ಳೆ ಮಂಚ ಕೊಡ್ತಾರೆ, ಟೈಮ್ ಊಟ ಕೊಡ್ತಾರೆ, ಕೊಟ್ಟು ಒಂದು ಜೈಲಲ್ಲಿ ಒಂದು ಇದ್ರಲ್ಲಿ ಹಾಕ್ಬಿಟ್ಟದು ಸುಖವಾಗಿರ್ಬೋದಲ್ಲ. ಅಲ್ಲ, ಇವ್ರನ್ನ ಅರಮನೆ ಜೈಲಲ್ಲಿ ಏನಕ್ಕೆ ಇಡ್ತಿದ್ರು ಅಂತ ಹೇಳಿದ್ರೆ ಜನರ ಮಧ್ಯೆ ಇದ್ರೆ ತಲೆ ಕೆಡಿಸ್ಬಿಡ್ತಾರೆ ಜನರಿಗೆ ಅಂತ. ಅಲ್ಲ, ಇವ್ರಿಗೇನಂತ ಒಳ್ಳೆ ಫೆಸಿಲಿಟಿಗಳೆಲ್ಲ ಕೊಟ್ಟಿರ್ಲಿಲ್ವಲ್ಲ ಏನು. ಏನೇ ಆದ್ರೂ ನೀವು ಒಂದದು ಬಂಧನ ಅಂತ ಹೇಳುವಂತದ್ದು ಇದೆಯಲ್ಲ, ನೀವು ನಿಮ್ಮದೇ ಡಿಸಿಷನ್ ಯಾವ್ದನ್ನು ತಗೊಳ್ಳುವಾಗಿಲ್ಲ ಜೈಲಲ್ಲಿ. ಪ್ರತಿ ಒಂದಕ್ಕೂ ನೀವು ಆರ್ಡ್ರಿಗೆ ಕಾಯ್ಬೇಕು.
ಪರ್ಮಿಷನ್ ಇನ್ನೊಬ್ಬನ ಪರ್ಮಿಷನ್ ತಗೋಬೇಕು. ಅದಕ್ಕೆ ಮನುಷ್ಯನಿಗೆ ತುಂಬಾ ಮೂಲಭೂತವಾಗಿ ಬೇಕಾಗಿರೋದು ಫ್ರೀಡಮ್. ಇನ್ನೊಬ್ರು ಹೇಳ್ದಂಗೆ ನಾನು ಕೇಳಬೇಕು ಅನ್ನೋದು ಅದು ಅತ್ಯಂತ ಘೋರ ಇದು. ಅಂದ್ರೆ ಇಟ್ಸ್ ಮೈ ಲೈಫ್, ಐ ಕ್ಯಾನ್ ಲೀವ್ ದ ವೇ ಐ ವಾಂಟ್ ಅನ್ನೋದು ಬಹಳ ಇಟ್ಸ್ ಅ ಬಿಗ್ ವ್ಯಾಲ್ಯೂ. ಮತ್ತೆಲ್ಲ ಮನುಷ್ಯರಿಗೂ ಒಂದು ಅಟ್ ದ ಕೋರ್ ಆಫ್ ಇಟ್ ಫೆಸಿಲಿಟೀಸ್ಗಿನ್ನ ಅಂದರೆ ಸೌಕರ್ಯಗಳಿಗಿನ್ನ ನಮಗೆ ಸ್ವಾತಂತ್ರ್ಯನೇ ತುಂಬ ಮುಖ್ಯ. ಹೊರಗೆ ದೇವದಾಸ ತಮ್ಮ ತಾಯಿಯ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಿಯಾಗಿತ್ತು. ಗಾಂಧಿ ಎದ್ದು ಕಸ್ತೂರ್ಬಾಗೆ ರಾತ್ರಿ ಕೆಮ್ಮಲು ಸರಾಗವಾಗಿ ಉಸಿರಾಡಲು ಬಳಸುತ್ತಿದ್ದ ಮರದ ಸ್ಟೂಲನ್ನು ಒಮ್ಮೆ ಆತ್ಮೀಯವಾಗಿ ಸವರಿ ಒಂದು ಕಡೆ ಎತ್ತಿಟ್ಟುಕೊಂಡರು. ಅದು ಅವರು ಬದುಕಿರುವವರೆಗೂ ಅವರ ಊಟದ ಪುಟ್ಟ ಮೇಜಾಯಿತು. ಅಹಮದಾಬಾದ್, ಬಾಂಬೆ, ಸೂರತ್, ನಾಸಿಕ್, ಮೀರಜ್, ಜಬಲ್ಪುರ ಸೇರಿದಂತೆ ದೇಶದ 100 ಊರುಗಳಲ್ಲಿ ಬಂದ್ ಆಚರಿಸಿ ಕಸ್ತೂರ್ಬಾ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಡರ್ಬಾನ್ ಮತ್ತು ಜೊಹಾನ್ಸ್ಬರ್ಗ್ಗಳಲ್ಲಿಯೂ ಜನ ಸಭೆ ಸೇರಿ ಶ್ರದ್ಧಾಂಜಲಿ ಅರ್ಪಿಸಿದರಲ್ಲದೆ ಫೀನಿಕ್ಸ್ ಆಶ್ರಮದ ಆವರಣದಲ್ಲಿ ಕಸ್ತೂರ್ಬಾ ಸ್ಮರಣಾರ್ಥ ಬಾಲಿಕೆಯರ ಶಾಲೆಯೊಂದನ್ನು ಸ್ಥಾಪಿಸಲು ಆ ಸಭೆಯಲ್ಲಿ 5,000 ಪೌಂಡ್ಗಳ ನಿಧಿ ಸಂಗ್ರಹವಾಯಿತು. ಜಗತ್ತಿನ ಮೂಲೆ ಮೂಲೆಗಳಿಂದ ಶೋಕ ಮತ್ತು ಸಂತಾಪ ಸೂಚಕ ಸಂದೇಶಗಳು ಬಂದವು. ಆದರೆ ಈ ಯಾವ ಶೋಕ ಸಂತಾಪಗಳೂ ಭರಿಸಲಾಗದಂತಹ ಶೂನ್ಯ ಗಾಂಧಿಯವರನ್ನು ಆವರಿಸಿತ್ತು. ಅವರು ವೈಸ್ರಾಯ್ ವೇವೆಲ್ ಮತ್ತು ಅವರ ಪತ್ನಿ ಕಳಿಸಿದ್ದ ಸಂದೇಶಕ್ಕೆ ಉತ್ತರ ಕೊಡುತ್ತಾ, ಅವಳು ಕೊನೆಯುಸಿರೆಳೆವಾಗ ಅವಳು ಯಾತನೆಯಿಂದ ಮುಕ್ತಳಾಗಿದ್ದಳು ಎಂದು ಸಮಾಧಾನ ಪಟ್ಟುಕೊಂಡಿದ್ದೆ. ಆದರೆ ಈಗ ಅವಳ ವಿಯೋಗ ನಾನೆಣಿಸಿದ್ದಕ್ಕಿಂತ ಎಷ್ಟು ದೊಡ್ಡ ಅವಘಡ ಎಂದು ಗೊತ್ತಾಗುತ್ತಿದೆ. ಅವಳ ದೃಢ ಮನಸ್ಕತೆ, ಸಂಕಲ್ಪ ಶಕ್ತಿಗಳಿಂದ ನಾನು ನಿರಾಕರಣೆಯ ಶಕ್ತಿ ಎಂಥದು ಎನ್ನುವುದನ್ನು ಅರಿತೆ. ಅವಳು ನನಗೆ ಗುರುವಾಗಿದ್ದಳು ಎಂದು ಬರೆದದ್ದನ್ನು ಇದು ಸುಸ್ಪಷ್ಟವಾಗಿ ವ್ಯಕ್ತವಾಗುತ್ತಿತ್ತು. ಕಸ್ತೂರ್ಬಾ ಅವರ ಸಾವು ಗಾಂಧಿಯವರನ್ನು ಹೇಗೆ ತಾಕಿತ್ತು ಎನ್ನುವುದನ್ನು ತಿಳಿಯಲು ದೇವದಾಸ್ ತನ್ನ ತಾಯಿಯ ಬಗ್ಗೆ ಹಿಂದೂಸ್ತಾನ್ ಟೈಮ್ಸ್ಗೆ ಬರೆದ ಲೇಖನದ ಈ ಕೊನೆಯ ಸಾಲುಗಳಿಂದ ತಿಳಿದುಕೊಳ್ಳಬಹುದು. ನನ್ನ ತಂದೆ ಏನಾಗಿದ್ದರೋ ಅದಕ್ಕೆ ಬಹುಪಾಲು ಕಾರಣ ನನ್ನಮ್ಮನೇ ಆಗಿದ್ದರು. ಹಾಗಾಗಿಯೇ ಅವರು ಶೂನ್ಯ ಆವರಿಸಿದಂತೆ ಒಂದು ಸ್ತಬ್ಧ ಚಿತ್ರದಂತೆ ಕುಳಿತು ಬಿಟ್ಟಿದ್ದರು. ಸುತ್ತಲ ದುಃಖದ ವಾತಾವರಣ ಅವರನ್ನು ತಾಗದಂತೆ ಅವರು ಒಂದು ದಟ್ಟ ಆಳದ ಮನದಲ್ಲಿ ಮುಳುಗಿ ಹೋಗಿದ್ದರು. ಆದರೆ ಎಲ್ಲ ಮುಗಿದು ನಾವು ಸೋದರರೆಲ್ಲ 25ರಂದು ಸೆರೆಮನೆ ಬಿಟ್ಟು ಹೊರಟಾಗ ಅವರು ತಮ್ಮ ಎಂದಿನ ಹಾಸ್ಯ ಚಟಾಕಿಗಳನ್ನು ಹಾರಿಸಲು ಶುರು ಮಾಡಿದ್ದರು. ಅವು ಕಣ್ಣೀರಿನ ಹನಿಗಳನ್ನು ತಡೆಯಲು ಮಾಡಿಕೊಂಡಿದ್ದ ಉಪಾಯವೆಂದು ನಮಗೆ ಗೊತ್ತಿತ್ತು. ಇಂತಹ ಆರ್ದ್ರ ಸಂದರ್ಭದ ಘಟ್ಟದಲ್ಲೂ ರಾಜಮೋಹನ್ ಗಾಂಧಿ ತಮ್ಮ ತಾತನನ್ನು ಕುರಿತ ಕಟು ನಿಷ್ಠೂರ ವಿಮರ್ಶೆಯ ಜವಾಬ್ದಾರಿಯನ್ನು ತಮ್ಮ ಮೋಹನ್ ದಾಸ ಕೃತಿಯ ರಚನೆಯಲ್ಲಿ ಮರೆಯುವುದಿಲ್ಲ. ಗಾಂಧಿಯವರಿಗೆ ಪ್ರಭಾವತಿ ಮತ್ತು ಮನೂಳಲ್ಲೂ ಸೆರೆಮನೆಯಲ್ಲಿ ಉಳಿಸಿಕೊಳ್ಳುವ ಅಪೇಕ್ಷೆ ಇತ್ತಾದರೂ ಅದಕ್ಕೆ ಸೆರೆಮನೆಯ ನಿಯಮಗಳಲ್ಲಿ ಅವಕಾಶವಿಲ್ಲವೆಂದು ಮತ್ತು ಅದು ತಮ್ಮ ದೌರ್ಬಲ್ಯವಾಗುತ್ತದೆ ಎಂದು ಸುಮ್ಮನಾದರು ಎಂದು ಬರೆಯುತ್ತಾರೆ. ಈ ಬಗ್ಗೆ ಮನು ಅವರಿಗೆ ತಾಯಿತನದ ಸ್ಪರ್ಶದೊಂದಿಗೆ ಬರೆದ ಪತ್ರಗಳಲ್ಲಿ ಉಲ್ಲೇಖಿಸುತ್ತಾರೆ. ಆದರೆ ಮನು ಗಾಂಧಿಯವರ ಬ್ರಹ್ಮಚರ್ಯ ವ್ರತನಿಷ್ಠೆಯ ಪರೀಕ್ಷೆಯ ಸಂಗಾತಿಯಾಗಿದ್ದಳು ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕಿದೆ. ಇದೇ ಸಂದರ್ಭದಲ್ಲಿ ರಾಜಮೋಹನ್ ತಮ್ಮ ಇದೇ ಪುಸ್ತಕದಲ್ಲಿ 1947 ಜೂನ್ನಲ್ಲಿ ಗಾಂಧಿ ತಮ್ಮನ್ನು ಭೇಟಿ ಮಾಡಿದ ಮಣಿಲಾಲನ ಮಗಳು ಸೀತಾಳೊಂದಿಗೆ ಮಾತನಾಡುತ್ತಾ ಆಕೆಯ ಅಜ್ಜಿ ಕಸ್ತೂರಿಬಾ ಬಗ್ಗೆ ಆಡಿದ ಮಾತುಗಳೆಂದು ದಾಖಲಿಸುವ ಮಾತುಗಳು ಉಲ್ಲೇಖಾರ್ಹ. ಅವನ್ನು ಆ ಸಂದರ್ಭದಲ್ಲಿ ಹಾಜರಿದ್ದ ಮನು ತನ್ನ ದಿನಚರಿಯಲ್ಲಿ ದಾಖಲಿಸಿದ್ದಾಳೆ ಎಂದು ರಾಜಮೋಹನ್ ಗಾಂಧಿ ಹೇಳುವ ಈ ಮಾತುಗಳು ಹೀಗಿವೆ. ಕಸ್ತೂರ್ಬಾ ನನಗಿಂತ ದುರ್ಬಲನೇನೂ ಆಗಿರಲಿಲ್ಲ, ಗಟ್ಟಿಮುಟ್ಟಾಗೇ ಇದ್ದಳು. ಅವಳಿಲ್ಲದೆ ಇದ್ದಿದ್ದರೆ ನನ್ನ ಬದುಕಿನಲ್ಲಿ ನಾನು ಮುಳುಗಿಯೇ ಹೋಗುತ್ತಿದ್ದೆ. ಅನಕ್ಷರಸ್ಥಳಾಗಿದ್ದ ಈ ಮಹಿಳೆ ನನ್ನ ನಿರ್ಧಾರ ಸಂಕಲ್ಪಗಳನ್ನೆಲ್ಲ ಯಶಸ್ವಿಯಾಗಿ ಈಡೇರಿಸಲು ಸಹಕರಿಸಿದಳು. ರಾಜಕಾರಣದಲ್ಲೂ ಅವಳು ಧೈರ್ಯವಂತೆಯಾಗಿದ್ದಳು ಮತ್ತು ಅದರಲ್ಲಿ ತನ್ನದೇ ರೀತಿಯಲ್ಲಿ ಭಾಗವಹಿಸುತ್ತಿದ್ದಳು. ನರಸಿಂಹ ಮೆಹತಾರ ವೈಷ್ಣವ ಜನತೋ ಭಜನೆಯಲ್ಲಿ ಬರುವ ವರ್ಣನೆಗೆ ತಕ್ಕ ವೈಷ್ಣವ ಶ್ರದ್ಧಾಳುವಾಗಿದ್ದ ಕಸ್ತೂರ್ಬಾ ದೇವದಾಸನ ಮಗಳು ತಾರಾಳನ್ನು ಪ್ರೀತಿಸಿದಷ್ಟೇ ಅಸ್ಪೃಶ್ಯ ಬಾಲೆಯಾದ ಲಕ್ಷ್ಮಿಯನ್ನೂ ಪ್ರೀತಿಸುತ್ತಿದ್ದಳು. ಬಹುದಿಟ್ಟೆಯಾದ ಅವಳು 1943 ಉಪವಾಸದ ಸಂದರ್ಭದಲ್ಲಿ ನಾನು ಸಾವಿನ ಬಾಗಿಲು ತಟ್ಟಿದಾಗಲೂ ಧೈರ್ಯಗುಂದದೆ ಇತರರಿಗೆ ಧೈರ್ಯ ಹೇಳಿದ್ದಳು. ಇಂದು ನಾನು ಏನಾಗಿದ್ದೇನೋ ಅದಕ್ಕೆ ಅವಳೇ ಕಾರಣಳು. ಅವಳ ಉಜ್ವಲ ಮುಖವನ್ನು ನಾನು ಈಗಲೂ ಕಾಣುತ್ತಾ ಇರುತ್ತೇನೆ.
ಗಾಂಧಿ ಪರಿವಾರದ ಬಿಡುಗಡೆ, ಸಿಟ್ಟಾದ ಚರ್ಚಿಲ್. ಕಸ್ತೂರ್ಬಾ ಅವರ ನಿಧನದ ನಂತರ ಗಾಂಧಿಯವರನ್ನು ಖಿನ್ನತೆ ಆವರಿಸಿತು. ಅವರ ರಾಮನಾಮ ಜಪ ಹೆಚ್ಚಾಯಿತು, ಆದರೆ ಅವರ ಆರೋಗ್ಯ ತೀವ್ರಗತಿಯಲ್ಲಿ ಕೆಡಲಾರಂಭಿಸಿತ್ತು. ಅವರು ರಕ್ತಹೀನತೆ ಮತ್ತು ರಕ್ತದೊತ್ತಡಗಳಿಂದ ಬಳಲುತ್ತಿದ್ದಾರೆಂದು, ಇದು ಮೂತ್ರಪಿಂಡಗಳ ದೌರ್ಬಲ್ಯ ಅಥವಾ ಹೃದಯಾಘಾತಗಳಿಗೆ ಎಡೆ ಮಾಡಿಕೊಡಬಹುದೆಂದು ಅವರನ್ನು ಪರೀಕ್ಷಿಸುತ್ತಿದ್ದ ವೈದ್ಯರು ವರದಿಗಳಲ್ಲಿ ತಿಳಿಸಿದ್ದರು. ಇದು ತಮ್ಮ ಗಮನಕ್ಕೆ ಬಂದಾಗ ವೈಸ್ರಾಯ್ ವೇವೆಲ್ ಗಾಂಧಿ ಮತ್ತವರ ಸಹಬಂದಿಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದರು. 1944 ಮೇ 5 ಬಿಡುಗಡೆ ಮಾಡುವ ಆದೇಶ ಹೊರಡಿಸಿದರು. ಇದನ್ನು ತಿಳಿದ ಗಾಂಧಿ ಮಹಾದೇವ್ ದೇಸಾಯಿ ಮತ್ತು ಕಸ್ತೂರಿಬಾ ಅವರ ಸಮಾಧಿಗಳ ಸ್ಥಳವನ್ನು ಸಾರ್ವಜನಿಕ ಸ್ಥಳವೆಂದು ಘೋಷಿಸಿ, ಈ ಇಬ್ಬರ ಬಂಧುಗಳು ಯಾವಾಗ ಬೇಕಾದರೂ ಬಂದು ತಮ್ಮ ಗೌರವ ಸಲ್ಲಿಸುವ ಅವಕಾಶಕ್ಕೆ ಕೋರಿಕೆ ಸಲ್ಲಿಸಿದರು. ಅಲ್ಲಿ ಪ್ರತಿದಿನ ಪ್ರಾರ್ಥನೆಯ ವ್ಯವಸ್ಥೆ ತಾವು ಮಾಡುವುದಾಗಿಯೂ ಅವರು ತಿಳಿಸಿದರು. 1944 ಮೇ 6 ಬೆಳಿಗ್ಗೆ ಗಾಂಧಿ ಪರಿವಾರ ಬಂಧನದಿಂದ ಬಿಡುಗಡೆ ಹೊಂದಿ ಹೊರಟು ನಿಂತಾಗ ಸೆರೆಮನೆಯ ಪಹರೆ ಸಿಬ್ಬಂದಿಯೆಲ್ಲ ಅವರ ಸುತ್ತ ಸೇರಿ ಗಾಂಧಿಗೆ ಗೌರವ ಸಲ್ಲಿಸಿದರು. ಪ್ರಧಾನ ಕಾವಲುದಾರ ಪಾರ್ಸಿ ಕಾಟೆಲ್ ಗಾಂಧಿಯವರ ಕಾಲಿಗೆರಗಿ ಆಶೀರ್ವಾದ ಪಡೆದನಲ್ಲದೆ, ಕಾವಲುಗಾರರ ಪರವಾಗಿ ಗಾಂಧಿ ಕೆಲಸಗಳಿಗೆಂದು ಅವರ 75 ವರ್ಷ ವಯಸ್ಸನ್ನು ಸೂಚಿಸುವಂತೆ ಅವರಿಗೆ 75 ರೂಪಾಯಿಗಳ ಕಾಣಿಕೆಯನ್ನೂ ನೀಡಿದ. ನಂತರ ಗಾಂಧಿ ಪರಿವಾರ ಮಹಾದೇವ್ ದೇಸಾಯಿ ಮತ್ತು ಕಸ್ತೂರಿಬಾ ಅವರ ಸಮಾಧಿಗಳ ಬಳಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪೂನಾ ಬಳಿಯ ಗುಡ್ಡವೊಂದರ ಮೇಲಿನ ಶ್ರೀಮತಿ ಥ್ಯಾಕರ್ಸೆ ಅವರ ಭವ್ಯ ಬಂಗಲೆ ಪರ್ಣಕುಟಿಯತ್ತ ಪ್ರಯಾಣ ಬೆಳೆಸಿತು. ಗಾಂಧಿಯವರ ಬಿಡುಗಡೆಯ ಸುದ್ದಿಯನ್ನು ಕೇಳಿ ವ್ಯಗ್ರನಾದ ಚರ್ಚಿಲ್ ಗಾಂಧಿ ಇನ್ನೂ ಏಕೆ ಸತ್ತಿಲ್ಲ ಎಂದು ಪ್ರಶ್ನೆ ಕೇಳಿ ವೇವೆಲ್ಗೆ ಸಂತಂತಿ ಕಳುಹಿಸಿದ. ಆದರೆ ಬಂಗಾಲದ ಕ್ಷಾಮ ಪೀಡಿತ ಜನರನ್ನು ಉಳಿಸಲು ಆಹಾರ ಧಾನ್ಯ ಕಳಿಸಿ ಕೋರಿದಾಗ, ಮೊದಲು ಯುರೋಪಿನ ನಮ್ಮ ಜನ ತಿಂದು ಉಂಡು ಬದುಕಲಿ ಎಂದು ಹೇಳಿ ಆಹಾರ ಪೂರೈಸಲು ನಿರಾಕರಿಸಿದ್ದ ಚರ್ಚಿಲ್ನ ಕ್ರೌರ್ಯ ಗೊತ್ತಿದ್ದ ವೇವೆಲ್ ಅದಕ್ಕೇನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲು ಹೋಗಲಿಲ್ಲ. ಒಂದು ಸಾರಿ ಅಲ್ಲ ಸರ್, ಸುಮಾರು ಸಾರಿ ಕೇಳ್ತಾನೆ ಆ ಮುದುಕ ಸತ್ತಿಲ್ವಾ ಅಂತ. ಅಷ್ಟೊಂದು ಇದನ್ನ ಹೊತ್ತಿದ್ದ ಚರ್ಚಿಲ್. ಅಲ್ಲ, ಅವ್ನು ಬೇಸಿಕಲಿ ಅಷ್ಟೊಂದು ಇದಾಗಿದ್ನೇನೋ ಅನ್ಸ್ತದೆ, ಕುರುಕುಟ್ ಆಗಿದ್ನೇನೋ. ಆಮೇಲೆ ಆ ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭಗಳಿದೆಯಲ್ಲ, ಅದು ಏನು ಆ ಸಂದರ್ಭದಲ್ಲೇ ರಾಜಕೀಯ ನಾಯಕರುಗಳಂಗಿದ್ರೋ ಏನೋ ಗೊತ್ತಿಲ್ಲ. ಅಲ್ಲ ಸರ್, ಇದು ಇವರು ಬಂಗಾಳದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಮಾಡಿದ್ದು. ಹಿಟ್ಲರ್ ಅಲ್ಲಿ ಜೆನೋಸೈಡ್ ಮಾಡ್ದ ಅಂತ ಹೇಳ್ತಾರಲ್ಲ, ಇವರು ತಿನ್ನಕ್ ಕೊಡ್ದೇನೆ ಇವರು ಕೂಡ ಅದನ್ನೇ ಮಾಡಿದ್ದು. ಬ್ರಿಟಿಷ್ನವ್ರು ಕೂಡ ಜೆನೋಸೈಡೇ ಮಾಡಿದ್ದು. ಲಕ್ಷ ಗಟ್ಲೆ 20-30 ಲಕ್ಷ ಜನ ಏನೋ ಸತ್ತೋಗಿದಾರಂತೆ. ಅದ್ರ ಟೋಟಲ್ ನೀವು ಇದು ಹೊಡಕ್ ಹೋದ್ರೆ ಇದೊಂಥರದ ಜೆನೋಸೈಡ್. ಇಲ್ಲಿ ಬೆಳಿಲಿಕ್ಕೆಲ್ಲ ಇಲ್ಲಿ ಅವರು ಎತ್ಕೊಂಡ್ ಹೋಗಕ್, ಅವರು ಬೆಳೆದವ್ರು ತಿನ್ನಕ್ಕಿಲ್ದೇನೆ ಸಾಯ್ತಾ ಇರೋದು.